ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಓಪನ್ ಹಾರ್ಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನೇನು ಮೊಹರಂ ಮುಕ್ತಾಯಗೊಳ್ಳುತ್ತಿದ್ದಂತೆ ಹೆಬ್ಬಳ್ಳಿಯ ಜನರ ಒಂದು ವಿಶೇಷ ಹೇಳಿಕೆ ಈ ಬರುವಂಥ ಗುರುವಾರ ಬಿಟ್ಟರೆ ರವಿವಾರ ಅಮಾವಾಸ್ಯೆಂದು ಕೊನೆಗೊಳ್ಳುತ್ತೆ. ಮುಂದಿನ ತಿಂಗಳು ಒಂದು ತಿಂಗಳು ಸಫರ್ ಅಂತ ಬರುತ್ತೆ. ಅಂದರೆ ಆ ಒಂದು ಸಫರ್ ತಿಂಗಳಲ್ಲಿ ಯಾವುದೇ ಹೇಳಿಕೆ ಇರುವುದಿಲ್ಲ. ಮುಂದಿನ ಏನು ಬರುವಂಥ ಒಂದು ಅಮಾವಾಸ್ಯೆಯಿಂದ ಇನ್ನು ಮುಂದೆ ಬರುವಂಥ ಅಮಾವಾಸ್ಯೆವರೆಗೂ ಕೂಡ ಯಾವ ಹೇಳಿಕೆ ಕೂಡ ಇರಲ್ಲ. ನೀವು ದೇವರಿಗೆ ಬೇಕಾದರೆ ಬಂದು ಹಾಗೆ ನಮಸ್ಕಾರ ಮಾಡಿ ಪ್ರಸಾದ ಹಚ್ಕೊಂಡು ಹೋಗ್ಬೋದು, ಬಟ್ ಯಾವುದೇ ಹೇಳಿಕೆ ಇರಲ್ಲ. ನಾನು ಹೇಳ್ತಾ ಇರೋದು ಬರುವಂಥ 25ನೇ ತಾರೀಕು ಕೊನೆಯ ಹೇಳಿಕೆ. ಅದಾದ ನಂತರ ಬರುವಂಥ ಅಮಾವಾಸ್ಯೆಗೂ ಯಾವ ಹೇಳಿಕೆ ಇರಲ್ಲ. ಮತ್ತೆ ಮುಂದಿನ ಅಮಾವಾಸ್ಯೆಗೆ ಈ ಒಂದು ಪ್ರಕ್ರಿಯೆ ಚಾಲು ಆಗುತ್ತೆ. ಅದ್ರ ಜೊತೆಗೆ ನೀವೆಲ್ಲ ಬಹಳಷ್ಟು ಜನ ಇವತ್ತು ಮೊಹರಂಗೆ ಲಕ್ಷಾಂತರ ಜನ ಬಂದು ಹೋಗಿರೋದು ಬಹಳ ಸಂತೋಷದ ಸುದ್ದಿ. ಅದರ ಜೊತೆಗೆ ಇವತ್ತು ಹೆಬ್ಬಳ್ಳಿ ಅಂದರೆ ಹಬ್ಬಿದ ಹೂಬಳ್ಳಿ ಥರ ಇಡೀ ಜಗತ್ತಿನಾದ್ಯಂತ ಇವತ್ತು 6-7 ರಾಜ್ಯಕ್ಕೆ ಹಬ್ಬಿದೆ. ಅಲ್ಲಿಂದ ಜನಗಳ ಕೂಡ ಬರ್ತಾ ಇದ್ದಾರೆ. ಇಲ್ಲಿ ಹೆಬ್ಬಳ್ಳಿ ಅಜ್ಜನವರಿಗೆ ಯಾವುದೇ ₹1 ಕೂಡ ನೀವು ಕೊಡುವಂಥ ಅವಶ್ಯಕತೆ ಇಲ್ಲ. ಹೆಬ್ಬಳ್ಳಿ ಅಜ್ಜನವರು ಯಾವುದೇ ₹1 ಕೂಡ ನಿಮ್ಮ ಹತ್ರ ಅವರು ಇಸ್ಕೊಳ್ಳೋದಿಲ್ಲ, ನೀವು ಕೊಡಲೂಬಾರದು. ಇಲ್ಲಿ ಹೆಬ್ಬಳ್ಳಿ ಅಜ್ಜನವರು ಮಾತಾಡ್ತಾರೆ, ನಾನು ಮಾಡ್ತಾ ಇರೋದು ನಿಮ್ಮ ಸೇವೆ, ದುಡ್ಡಿಗಾಗಿ ನಾನು ಮಾಡ್ತಾ ಇಲ್ಲ. ಯಾಕಂದ್ರೆ ಸುಮಾರು ತಲತಲಾಂತರದಿಂದ ಬಂದಿರುವಂಥ ಈ ಪಾರಂಪರಿಕ ಈ ಒಂದು ದೇವಸ್ಥಾನದ ಒಂದು ಸೇವೆ ಇವರ ಅಜ್ಜ, ಇವರ ತಂದೆ, ಹೀಗೆ ಇವರ ಒಂದು ಕಾಲದಲ್ಲಿ ಇವತ್ತು 40-45 ವರ್ಷಗಳಿಂದ ಇವರು ಅಜ್ಜವರು ಹೇಳ್ತಾ ಇದ್ದಾರೆ. ಬಟ್ ಇಲ್ಲೂ ಕಪ್ಪು ಚಿಕ್ಕೆ ಬಂದಿಲ್ಲ. ಅದಕ್ಕೆ ದಯವಿಟ್ಟು ಯಾರು ದುಡ್ಡನ್ನು ಕೊಟ್ಟು ಬೇರೆಯವ್ರಿಗೆ ಕೊಟ್ಟು ನಾವು ಹೆಬ್ಬಳ್ಳಿ ಅಜ್ಜರು ಕೊಟ್ಟಿವಿ ಅಂತ ಆಗಬಾರ್ದು. ನಿಮಗೆ ದುಡ್ಡು ಏನೋ ಕಾಣಿಕೆ ಕೊಡಬೇಕು ಅಂದರೆ ಒಂದು ಅಲ್ಲಿ ಕಾಣಿಕೆ ಪೆಟ್ಟಿಗೆ ಇರುತ್ತೆ, ಕಾಣಿಕೆ ಹುಂಡಿ ಇರುತ್ತೆ, ಅದನ್ನು ಆ ಕಾಣಿಕೆ ಹುಂಡಿಯಲ್ಲೇ ಹಾಕಬೇಕು. ನೀವಲ್ಲಿ ಒಂದು ದೇಣಿಗೆ ಅಂತ ಬರ್ಕೋತಾ ಇರ್ತಾರೆ, ಅಟ್ಲೀಸ್ಟ್ ಅಲ್ಲಿ ದೇಣಿಗೆ ಅಂತ ಬರ್ಸಿದ್ರೆ ಅದು ಹೆಬ್ಬಳ್ಳಿ ಅಜ್ಜರಿಗೆ ತಲುಪುತ್ತೆ. ಯಾಕಂದರೆ ಮುಂದಿನ ಒಂದು ಅಮಾವಾಸ್ಯೆ, ಈ ಬರುವಂಥ ಅಮಾವಾಸ್ಯೆಗೆ ಹೇಳಿಕೆ ಕೊನೆಗೊಳ್ಳುತ್ತೆ. ಮುಂದಿನ ಅಮಾವಾಸ್ಯೆವರೆಗೂ ಆ ಹೇಳಿಕೆ ಇರುವುದಿಲ್ಲ. ಆ ಮಧ್ಯ ಹೆಬ್ಬಳ್ಳಿ ಅಜ್ಜನವರು ವಿಶೇಷವಾಗಿ ಎಲ್ರಿಗೂ ಕೂತಲೇ ಆಶೀರ್ವಾದ ಮಾಡ್ತಾರೆ. ಮತ್ತೊಂದು ಇಲ್ಲಿ ಏನಂದರೆ, ಇದು ಬಾಗಲಕೋಟೆ ಜಿಲ್ಲಾ ಬದಾಮಿ ತಾಲೂಕು ಹೆಬ್ಬಳ್ಳಿ ಗ್ರಾಮ. ಇಲ್ಲಿ ಹೆಬ್ಬಳ್ಳಿ ಅಜ್ಜನವರ ಒಂದು ವಿಶೇಷ ಕಾರ್ಯಕ್ರಮ ಅಂತಂದರೆ ಎಲ್ಲರ ಭಕ್ತರ ಭಕ್ತಿ ಸೇವೆ ಮಾಡುವಂಥ ಕಾರ್ಯಕ್ರಮ. ದುಡ್ಡಿಗಾಗಿ ಅಥವಾ ನಿಮಗೆ ಅದು ಇದು ಮಾಡ್ಕೊಡ್ತೀವಿ 10,000 ಕೊಡಿ 20,000 ಕೊಡು ಅಂತ ಅಜ್ಜನವರಲ್ಲ. ಆ ರೀತಿ ಇರೋರಿದ್ರೆ ದಯವಿಟ್ಟು ದುಡ್ಡಿಗಾಗಿ ಇಲ್ಲಿ ಏನಾರು ಮಾಡಿದ್ರೆ ಅಂಥವ್ರು ಯಾರು ಬರಕ್ಕೆ ಹೋಗ್ಬೇಡಿ, ಕೈ ಮುಗಿತೀವಿ. ನಿಮ್ಮ ಭಕ್ತಿಯಿಂದ ನೀವು ಬಂದು ಅಲ್ಲಿ ಪ್ರಸಾದವನ್ನು ಹಚ್ಚಿಕೊಂಡ್ರೆ ಸಾಕು, ನಿಮ್ಮ ಸಮಸ್ಯೆಗೆ ಒಂದು ಬ್ರೇಕ್ ಬೀಳುತ್ತೆ. ನೀವು ಬೆಳಿಬೇಕು ಅಂತಂದರೆ ಅಟ್ಲೀಸ್ಟ್ ನಿಮ್ಮ ಶ್ರಮ, ಒಂದು ಮಗು ಬೆಳೆದು ದೊಡ್ಡವರಾಗ್ತಾರೆ 18 ವರ್ಷ ಬೇಕು. ಅದೇ ರೀತಿ ಇಲ್ಲಿ ಅಟ್ಲೀಸ್ಟ್ 18 ದಿನ ಆದ್ರೂ ಇಲ್ಲಿ ಭಕ್ತಿ ಸೇವೆ ಮಾಡಲೇಬೇಕು. ನಿಮ್ಮ ಭಕ್ತಿ ಇಲ್ಲದೇ ದಿಢೀರಂತ ಬಂದ ತಕ್ಷಣ ಕೊಡುವಂಥ ದೇವರು ಕೂಡ ನಮ್ಮ ಹೆಬ್ಬಳ್ಳಿ ಅಜ್ಜ ಅಲ್ಲ. ಶ್ರೀ ಗುರು ದೊಡ್ಡಲಾಲ್ ಸಭೆಯಲ್ಲಿ ನೀವು ಬಂದ ತಕ್ಷಣ ಕೊಡುವಂಥದ್ದಲ್ಲ. ನಿಮ್ಮ ಸೇವೆ, ನಿಮ್ಮ ಅರ್ಪಣೆಯಲ್ಲಿ ಆಗಬೇಕು, ನಿಮ್ಮ ಟೈಮ್ ಹಚ್ಚಬೇಕು. ಆಮೇಲೆ ಬಹಳಷ್ಟು ಜನ ಮೊಬೈಲಲ್ಲಿ ಹೇಳ್ತಾರೇನ್ರಿ, ಫೋನಲ್ಲಿ ಹೇಳ್ತಾರೇನ್ರಿ ಅಂತ ಇರ್ತಾರೆ. ಅಜ್ಜನವ್ರು ನಿಮ್ಗೆ ಲೈವಾಗಿ ಸಿಗೋದೇ ಬಹಳ ಕಷ್ಟ. ಈ ಮೊಬೈಲ್ ಅಂತೂ ದೂರ ಉಳಿತು. ಅವ್ರು ಯಾವತ್ತೂ ಮೊಬೈಲ್ ಕೂಡ ಇಟ್ಕೊಳ್ಳಲ್ಲ. ಯಾಕೆಂದರೆ ಅವರು ದುಡ್ಡು ಮಾಡ್ತಿದ್ರೆ ಮೊಬೈಲ್ ಇಟ್ಕೋತಾ ಇದ್ರು, ಬರಲಿ 10,000 ಕೊಡಿ 20,000 ಕೊಡಿ. ಅವ್ರಿಗೆ ದುಡ್ಡು ಮಾಡೋ ಅವಶ್ಯಕತೆ ಇಲ್ಲ, ದುಡ್ಡಿಗಾಗಿ ಹೇಳೋದಿಲ್ಲ. ಇಲ್ಲೇನಿದ್ರು ಆ ಪ್ರಸಾದ ಅಂದರೆ ಅಂಗಾರ, ಅದು ಬಂಗಾರ. ಅಲ್ಲಿ ಖರೀದಾರ ನಮಗೆ ಕಡಿವಾಣ. ಯಾವುದೇ ರೀತಿಯಿಂದ ಎಫೆಕ್ಟ್ಗಳು ಆಗಬಾರ್ದು ಅನ್ನೋದ್ರಿಂದ ನಮಗೆ ಖರೀದಾರ ಕಟ್ತಾರೆ. ಆಮೇಲೆ ಅಲ್ಲಿ ತಂದಿರುವಂಥ ನಿಂಬೆಲೆ ಇರ್ಬೋದು, ಸಕ್ಕರೆ ಇರ್ಬೋದು, ಲೋಬಾನ ಇರ್ಬೋದು, ಎಣ್ಣೆ ಇರ್ಬೋದು, ಎಲ್ಲ ಮಂತ್ರಿಸಿ ನಿಮಗೆ ವಾಪಸ್ ಕೊಡ್ತಾರೆ. ಹಾಗಾಗಿ ದಯವಿಟ್ಟು ದುಡ್ಡಿನಿಂದ ಹೆಬ್ಬಳ್ಳಿ ಅಜ್ಜರನ್ನ ಅಳಿಲಿಕ್ಕೆ ಹೋಗಬೇಡಿ. ದುಡ್ಡು ಯಾವುದೇ ಸಮಸ್ಯೆಗೆ ಪರಿಹಾರ ಅಲ್ಲ. ಇಲ್ಲಿ ಏನಿದ್ರು ಪರಿಹಾರ ನಿಮ್ಮ ಭಕ್ತಿ ಸೇವೆ. ನೀವೆಷ್ಟು ಭಕ್ತಿಯಿಂದ ನಡ್ಕೋತಿರೋ ಅಷ್ಟು ಹೆಬ್ಬಳ್ಳಿ ಅಜ್ಜ ನಿಮಗೆ ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಯಾವತ್ತೂ ಎಲ್ಲೂ ಒಂದು ಫೇಲ್ ಆಗಿಲ್ಲ. ಬಹಳಷ್ಟು ಜನಕ್ಕೆ ರಾಯರಿಗೆ ಮರಣ, ರಾಯರು ಅಂದ ತಕ್ಷಣ ಎಲ್ಲ ಬ್ರಾಹ್ಮಣರು ಅನ್ಕೊಂಡಿರ್ತಾರೆ. ದಯವಿಟ್ಟು ಅಪಹರ್ಷ.
ರಾಯರ ಅನ್ನೋ ಪದನ ಡಿಕ್ಷನರಿಯಲ್ಲಿ ಓದಿದಾಗ ಅದು ಗೊತ್ತಾಗತ್ತೆ. ಈ ದೇಶದ ಇರ್ಬೋದು, ಈ ರಾಜ್ಯದ ಇರ್ಬೋದು, ಈ ಜಿಲ್ಲೆ ಇರ್ಬೋದು, ಒಬ್ಬ ಮಹಾನ್ ವ್ಯಕ್ತಿಗೆ ಮರಣ ಅಂತ ಇರ್ತದೆ. ಯಾಕೆ ಅಂತಂದ್ರೆ ಈಗ ನಾವು ಕಾಮನ್ ಆಗಿ ಹೇಳ್ತೀವಿ ರಾಯರು ರಾಯರು ಅಂತಂದಾಗ ಬಹಳಷ್ಟು ಜನ ಬ್ರಾಹ್ಮಣರಿಗೆ ರಾಯರು ಅಂತ ಅನ್ನೋದು ತಪ್ಪು. ನಾವು ಹಿರಿಯ ಜೀವಿಗಳಿಗೆ ನಾವು ರಾಯರು ಅಂತ ಅನ್ಬೋದು. ರಾಯರು ಅನ್ನೋದು ಒಂದು ಶ್ರೀಕಾರದ ಪದ. ಹಾಗಾಗಿ ಯಾರು ಬ್ರಾಹ್ಮಣ ಸಮುದಾಯದವರು ಇದನ್ನು ಅಪಾರ್ಥ ಮಾಡ್ಕೋಬೇಡಿ. ಯಾಕಂದರೆ ನಮ್ಮ ಶ್ರೀ ಗುರು ರಾಘವೇಂದ್ರ ಮಹಾಸ್ವಾಮಿಗಳು ಕೂಡ ಅವರು ಸಿದ್ಧಿ ಪುರುಷರು, ಅವರ ಜೀವಂತವಾಗಿ ಬೃಂದಾವನದಲ್ಲಿ ನೆಲೆಸಿದವರು. ಇವತ್ತು ಕೂಡ ನಮ್ಮ ಎಲ್ಲ ಕಲಾ ಬಳಗ ಇವತ್ತು ಅಲ್ಲಿ ಸಾಕಷ್ಟು ಜನ ಹೋಗಿ ನಮ್ಮ ಎಲ್ಲ ಕಲಾವಿದರಿಗೆ ಜಾತಿ ಧರ್ಮ ಮತ ಪಂಥ ಬಿಟ್ಟು ಆ ರಾಘವೇಂದ್ರ ಮಹಾಸ್ವಾಮಿಗಳನ್ನು ಎಲ್ಲರೂ ನೋಡ್ಕೊತಾ ಇದ್ದೀವಿ. ಆ ರಾಘವೇಂದ್ರ ಮಹಾಸ್ವಾಮಿಗಳು ನಿಜವಾಗಲೂ ಅದರಲ್ಲೂ ಸ್ಪೆಷಲಿ ನಮ್ಮ ಕಲಾವಿದರಿಗೆ ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ. ರಾಜಕೀಯವಾಗಿ ಇವತ್ತಿನ ಎಲ್ಲ ಕಲಾವಿದರು ಕೂಡ ಅಲ್ಲಿ ನಮ್ಮ ರಾಯರ ದರ್ಶನ ಪಡಿತಾರೆ, ಪಂಚಮುಖಿ ಆಂಜನೇಯನ ದರ್ಶನ ಪಡಿತಾ ಇದ್ದಾರೆ. ಹಾಗಾಗಿ ಕಾದು ನೋಡಿ ಹೇಳಿದರೆ ಕಾದು ನೋಡೋಣ. ಯಾಕೆ ಅಂತಂದ್ರೆ ಇಲ್ಲಿ ನೋಡಿ ಏನು ಮಾತಾಡಿದ್ರೆ ಅದು 100% ಸತ್ಯ. 2017ರಲ್ಲಿ 2017ರಲ್ಲಿ ಮಾತಾಡಿದ್ರು, 2018 ಪ್ರತಿ ವರ್ಷ ಒಂದಷ್ಟೇ ಏರಿಸ್ತೀನಪ್ಪ ಅನ್ನೋದು ಸತ್ಯ. ಇದು ನನ್ನೊಬ್ಬರ ಮಾತು, ನಾನು ಒಳ್ಳೆಗೆ ಹೇಳ್ತಾ ಇಲ್ಲ. ಈ ಥರದ ವಿಡಿಯೋಗಳು ನಮ್ಮ ಕೊಪ್ಪನಾಟ್ ಕನ್ನಡ ನ್ಯೂಸ್ ಚಾನಲ್, ನಮ್ಮ ಕೊಪ್ಪನಾಟ್ ನ್ಯೂಸ್ ಚಾನಲ್ ವಿಡಿಯೋ ಇದೆ. ಎಲ್ಲ ವಿಡಿಯೋನ ಸರ್ಚ್ ಮಾಡ್ತಾ ಬನ್ನಿ. ಇಷ್ಟೇ ದಿನಕ್ಕೆ ಮನುಷ್ಯ ಕಳೆದಾನೆ ಸಿಗ್ತಾನೆ. ನಿಮಗೆ ಆರೋಗ್ಯ ಕೊಟ್ಟರೆ ನೀವು ಆಸ್ಪತ್ರೆಗೆ ಹೋಗ್ಬೇಡಿ. ಹಿಂಗೆ ಆರೋಗ್ಯ ಎಷ್ಟೋ ಜನ ಮಕ್ಕಳಾಗಿಲ್ಲ. ಪ್ರತಿ ಅಮಾವಾಸ್ಯೆ ಸುಮಾರು 100 ಜನ ಅಲ್ಲಿ ಬಂದು ಎಲ್ಲವೂ ಅವ್ರ ಹೆಬ್ಬಳ್ಳಿಯ ಜನರನ್ನು ಫೋಟೋ ಹಾಕೊಂಡು ಕೂಡ ಬ್ಲ್ಯಾಕ್ ಮೇಲ್ ಜನರು ಕೂಡ ಇದ್ದಾರೆ. ಅದ್ರ ಬಗ್ಗೆ ಕೂಡ ಎಚ್ಚರಾಗಿರ್ಬೇಕು ನಾವು. ಹಾಗಾಗಿ ನೀವು ಹೆಬ್ಬಳ್ಳಿಗೆ ಬರಬೇಕಾದ್ರೆ ನಿಮಗೆ ಸರಳ ಒಂದು ಮಾರ್ಗ ಅಂದರೆ ನೀವು ವಿಜಯಪುರ, ಚಡ್ಚನ್, ಶೋಲಾಪುರ ಈ ಕಡೆಯಿಂದ ಬರೋರಿಗೆ ಟ್ರೈನ್ಸ್ ವ್ಯವಸ್ಥೆ ಇದೆ. ನೀವು ಆರಾಮಾಗಿ ಟ್ರೈನಿಗೆ ಬಂದರೆ ಬಾದಾಮಿಗೆ ಬರ್ತೀರಾ. ಆಮೇಲೆ ಒಂದು ವಿಶೇಷ ಸೂಚನೆ ಏನಂದರೆ ನೀವು ಬೆಳಗ್ಗೆ 9 ಗಂಟೆಗೆ ಬಂದರೆ 9:15ರಿಂದ 10:00ವರೆವರೆಗೂ ಒಂದು ನಿಂತು ಹೇಳಿಕೆ ಆಗುತ್ತೆ. ಅಲ್ಲಿ ತಾವಾಗೆ ತಾವು ಇಂಥ ಊರಿಂದ ಇಂಥ ಸಮಸ್ಯೆ ಬಂದರು ಬರ್ರಿ ಅಂತ ಅವ್ರು ಕರೀತಾರೆ. ನಾವೇನಲ್ಲಿ ಪಾಳೆ ಹಚ್ಚುವಂಥದ್ದು ವ್ಯವಸ್ಥೆ ಇಲ್ಲ, ನಾವೇನು ದುಡ್ಡು ಕೊಟ್ಟು ಅಲ್ಲಿ ಫೀಸ್ ಕಟ್ಟಬೇಕಂತೇನಿಲ್ಲ. ಅವರು ನಮಗೆ ಇಂಥ ಊರಿಂದ ಇಂಥವ್ರು ಬಂದಿದ್ದಾರೆ ಬರ್ರಿ ಅಥವಾ ಮನಸ್ಸು ಪರೀಕ್ಷೆ ಮಾಡೋದು ಬಂದರೂ ಕೂಡ ಅವ್ರು ಹೇಳ್ತಾರೆ. ಹಾಗಾಗಿ ನಾನು ಹೇಳ್ತಾ ಇರೋದು ಬೆಳಗ್ಗೆ 9 ಗಂಟೆಗೆ ನಿಮ್ಮಲ್ಲಿ ಇರುವಂಥ ವ್ಯವಸ್ಥೆ ಮಾಡಿಕೊಡ್ರಿ. ದೂರದ ಊರಿಂದ ಬರೋರಿಗೆ ಅಲ್ಲಿ ಇರೋಕ್ಕೆ ವ್ಯವಸ್ಥೆ ಕೂಡ ಇದೆ. ರಾತ್ರಿ ಬಂದು ನೀವು ಇದ್ರೂ ಕೂಡ ಮನೆಯಿಂದ ಪ್ರಸಾದ, ಅನ್ನ ಪ್ರಸಾದ ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಹಾಗಾಗಿ ಹೆಬ್ಬಳ್ಳಿಯ ಜನರ ಬಗ್ಗೆ ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೋಬೇಡಿ. ಯಾಕಂದರೆ ಕಮೆಂಟ್ಸ್ಗಳಲ್ಲಿ ನೀವು ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಕಮೆಂಟ್ಸನ್ನು ಮಾಡಿ. ಯಾಕಂದರೆ ಬೇರೆ ಬೇರೆ ದುಡ್ಡು ತೊಗೊಂಡು ಮಾಡುವಂಥ ಆಚೆಗಳು ಅಲ್ಲ. ಸಾಕಷ್ಟು ಜನ ದುಡ್ಡಿಗಾಗಿ ಮಾಡುವಂಥ ಹೆಬ್ಬಳ್ಳಿಯ ಜನರ ಮೇಲೆ ನಕಲಿ ಫೇಕ್ ಐಡಿಗಳಿದ್ದಾವೆ. ಅದ್ರ ಬಗ್ಗೆ ನಿಮಗೆ ಎಚ್ಚರಿಕೆವಾಗಿರಲಿ. ನಮ್ಮ ಹೆಬ್ಬಳ್ಳಿ ಅಜ್ಜ ಯಾವುದೇ ₹1 ಕೂಡ ಮುಟ್ಟಲ್ಲ, ತಗೊಳ್ಳಲ್ಲ. ನಿಮ್ಮ ಕೆಲಸ ಮೇಲೆ ನೀವು ಬೇಕಂದರೆ ದುಡ್ಡಿಗೆ ಹಾಕಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಮತ್ತೆ ನಿಮಗೆ ಮುಂದಿನ ವಾರ ಹೆಬ್ಬಳ್ಳಿ ಅಜ್ಜನ ವಿಶೇಷಗಳನ್ನು ತರ್ತೀನಿ. ಈ ಗುರುವಾರ ನಿನ್ನೆ ರವಿವಾರದ ನುಡಿಗಳು ಎಲ್ಲ ಕೇಳಿದ್ರೆ ಇನ್ನೂ ಅದರ ಬ್ಯಾಲೆನ್ಸ್ ಇದೆ ಅಂತ ಹೇಳುತ್ತಾ ಮತ್ತೊಮ್ಮೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹೆಬ್ಬಳ್ಳಿ ಅಜ್ಜ. ನನ್ನ ಗುರು, ದೈವ, ದೇವರು ಸದ್ಗುರು ದೊಡ್ಡಲಾಲ್ ಸವದಿಯನ್ನು ಸ್ಮರಿಸಿ, ನನ್ನ ಪಡೆದಪ್ಪನನ್ನು ಸ್ಮರಿಸಿ, ಈ ಯಾದವಾಡ ಗಡಿಗೆ ಬಸವೇಶ್ವರನನ್ನು ಸ್ಮರಿಸಿ, ದೇವಾನು ದೇವತೆಗಳನ್ನು ಸ್ಮರಿಸಿ, ಬಂಧುಗಳೇ, ಗುರು ಹಿರಿಯರೇ,
ಪೂಜ್ಯ ಗುರುಗಳೇ, ತಾಯಂದ್ರೆ, ಯುವಕರೇ, ಮುದ್ದು ಮಕ್ಕಳೇ, ಈ ಹೆಬ್ಬಳ್ಳಿ ಅಂತ ಶಾಲೆ ಅಂತೂ ಕಲಿತೇ ಇಲ್ಲ. ಸಾಲಿಗೆ ಈ ಹೆಬ್ಬಳ್ಳಿ ಅಂತ 36, 63 ಮಾಡಿದವ ದೊಡ್ಡಲಾಲ್ ಸಾವಳಿ ದೇವರು. ನಾನು ಮಾತಾಡೋ ಮುಂದೆ 2 ಅಕ್ಷರ ತಪ್ಪಾದ್ರೆ ಕ್ಷಮ ಮಾಡಬೇಕು ಅಂತ ಹೇಳಿ ನಮ್ಮ ಟೇಲರ್ ಹೆಂಗೆ ಮಾತಾಡ್ದ ಹಂಗೆ ನಾನು ಕಲಿಯಲ್ಲವ. ಮಾತಾಡ್ಕೊಂಡು ಹೋದಂಗೆಲ್ಲ ಇನ್ನೂ ಮಾತಾಡ್ಬೇಕು ಅನ್ನೋ ಹವ್ಯಾಸ ಎಲ್ಲರಿಗೂ ಆಗತಿ. ಆದ್ರೆ ಹಿಂದಿನ ಈ ಸಂಸಾರದ ನೆನಪು, ಜೀವನದ ನೆನಪು ಆಗಿ ಅವ ಕಣ್ಣೀರು ಆಗಕತ್ತಿದ. ಮಾತಾಡ್ಬೇಕಾದ್ರೆ ಬಹಳ ಮಾತಾಡ್ಬೇಕಾಗಿತ್ತು. ಅವನಿಂದ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿತ್ತು. ಆದ್ರೆ ಟೇಲರ್ ನಂತಹ ನಂಬಿಕೆ ಭಕ್ತರು ಯಾರೂ ಇಲ್ಲ. ಯಾಕಂದ್ರೆ ಒಂದು ಟೈಮ್ನಾಗೆ ಈ ಊರಿಗೆ ಬಂದಾಗ ಟೇಲರ ಬಹಳ ಒಂದು ಹಿಂದಿದ್ದ, ಬಹಳ ಒಂದು ಪರಿಸ್ಥಿತಿ ಒಳಗೆ ದೂರ ಇದ್ದ. ಅವತ್ತಿನಿಂದ ಅಂತ ಹೇಳಿ ಮಾತು ಪಾಲಿಸುವಂತ ಬಂದು ಇವತ್ತಿನ ದಿವಸ ಮಣಿತುಂಬ ಮಕ್ಕಳು, ಮಣಿತುಂಬ ಮೊಮ್ಮಕ್ಕಳು, ಅಣ್ಣತಮ್ಮರು, 3 ಮುತ್ತಿದ್ದಂಗೆ ಅಣ್ಣತಮ್ಮರು. ಅಂಥ ಒಂದು ಭಾಗ್ಯವಂತ ಮಣಿತನ. 30 ವರ್ಷಕ್ಕೆ ಈ ಅಜ್ಜ ಇಷ್ಟೆಲ್ಲ ಟೇಲರ್ಗೆ ಸಿರಿ ಸಂಪತ್ತು ಕೊಟ್ಟು ಬರಬೇಕಾದ್ರೆ ಅದು ದೊಡ್ಡಲಾಲ್ ಸಾವಳಿ ಏನು ನಡೆಸಿಕೊಡ್ಬೇಕಾ, ನಿನ್ನ ಮಣಿತನಕ್ಕೆ ನಡೆಸಿಕೊಟ್ಟ ಬರ್ತೀನಪ್ಪ ಅಂತ ಹಠ ತೊಟ್ಟಿದ್ನ ಏನೋ. ನೀ ಬಂದಿಂದ ನಾನು ಗಡ್ಡ ತೆಗೆಸ್ತೇನಪ್ಪ ಅಂತ ಅವನು ಹಠ ತೊಟ್ಟಿದ್ದ. ಅವನ ಭಕ್ತಿಯ ದನಿಗೆ ಹೋಗ್ಕೊಟ್ಟು ಲಾಲ್ಸಾವಲಿ ಮೊಹರಂದಾಗ ಹೇಳ್ದ, ಮೊಹರಂ ಆದ್ಕೊಳ್ಳೆ ಮೊದಲನೇ ನಿನ್ನ ಮನೆಗೆ ಬಂದು ಹೋಗ್ತೇನಪ್ಪ ಅಂತ ಹೇಳಿದ್ದ. ಅದಕ್ಕಾಗಿ ಬಂದಿಲ್ಲ. ಕರೆದರೆ ಹೋಗ್ಕೊಡನೆ ಆ ಗೊಲ್ಲ ಕೃಷ್ಣ ಕರೆದ್ರೆ ಬ್ಯಾಕ್ ಬರೋದಿಲ್ಲ. ಆ ರೀತಿ ಒಳಗ ಭಕ್ತಿಯ ಒಂದು ಗಿಡ ಬೆಳೀತಿಲ್ಲ. ಆ ಗಿಡ ಮಗ್ಗಿಯಾಗಿ, ಹೂವಾಗಿ, ಕಾಯಾಗಿ, ಹಣ್ಣಾಗಿ ಈ ಆದವಾಡದೊಳಗ ಎಲ್ಲಾ ಭಕ್ತರಿಗೂ ಪ್ರೀತಿಯಿಂದ ಆ ಹಣ್ಣಿನ ಸವಿಯೂಟ ಉಣಿಸುವಂತ ದಿವಸ ನಮ್ಮ ಟೇಲರ್ ಇವತ್ತು ಕೂಡಿಸಿಕೊಟ್ಟಾರೆ. ಎಲ್ಲ ಬಂಧುಗಳೇ, ನನಗೂ ಆಣೆ ದೇವ ನಿನಗೂ ಆಣೆ, ಹರಿಹರ ಭೇದ ಮಾಡಿದವಾಗ ದೇವರ ಆಣೆ ಅಂದಾರ. ನನಗೂ ಆಣೆ ದೇವ ನಿನಗೂ ಆಣೆ, ಹರಿಹರ ಭೇದ ಮಾಡಿದವಾಗ ದೇವರಾಣೆ. ಹರಿಹರ ಅಂದ್ರೆ ಅವರು ದೇವರಲ್ಲ. ಹರಿಹರ ಅಂದ್ರೆ ಅವರು ದೇವರ. ಅವ್ರ ಇಬ್ಬರೊಳಗೆ ಭೇದ ಭಾವ ಮಾಡಿದ್ರೆ ದೇವರಾಣೆ ಅಂತ. ಆ ದೇವ್ರ ಯಾವುದು ಅದನ್ನು ಕಂಡು ಹಿಡಿದು ಹೇಳ್ಬೇಕು ನೀವು ನನಗೆ. ಗುರುಗಳೇ ಕ್ಷಮ ಮಾಡ್ರಿ, 2 ಮಾಸ. ಹರಿಹರ ಭೇದ ಮಾಡಿದವಾಗ ದೇವರಾಣೆ. ಆ ಹರಿಹರಕ್ಕಿಂತ ದೊಡ್ಡ ದೇವ್ರು ಯಾವ್ದಿರ್ಬೇಕು? ಅವರನ್ನ ಭೇದ ಭಾವ ಮಾಡಿದ್ರೆ ದೇವರಾಣೆ ಅಂದ್ಬಿಟ್ಟರು ಶರಣರು. ಆ ದೇವರು ಯಾವುದು? ಪರಮಾತ್ಮ, ವಿಷ್ಣು, ಬ್ರಹ್ಮ, ಮಹೇಶ್ವರ. ಇವ್ರು ಒಟ್ಟರು ತಾಯಿ ಗರ್ಭದಾಗಿಂದ ಬಂದ್ರಂತೀರೋ ಏನು ಹವಾದಿಂದ ಹುಟ್ಟಾರಂತೀರೋ? ಭಕ್ತರೇ, ನಾನು ತಿಳ್ಕೊಂಡಂಗೆ ಹೇಳ್ತೀನಿ, ಪರಮಾತ್ಮ ಅದನ, ಬ್ರಹ್ಮ ಅದನ, ವಿಷ್ಣು ಅದನ, ಎಲ್ಲರೂ ಅದನ. ಎಲ್ಲರೂ ಒಬ್ಬ ತಾಯಿ ಮಕ್ಕಳ. ಅದಕ್ಕೆ ನನಗೂ ಆಣೆ ದೇವ ನಿನಗೂ ಆಣೆ ಅಂದ್ರೆ ಹರಿಹರ ಭೇದ ಮಾಡಿದವಾಗ ಅಂದ್ರೆ ಅವರಿಬ್ಬರು ಅಣ್ಣ ತಮ್ಮ, ಹರಿ ಮತ್ತು ಹರ. ಪರಮಾತ್ಮ ಮತ್ತು ಹರಿ ಕೃಷ್ಣ ಅವರಿಬ್ಬರು ಅಣ್ಣ ತಮ್ಮ. ಅವರು ತಾಯಿ ಒಬ್ಬಕ್ಕೆ. ಹರಿಹರ ಭೇದ ಮಾಡಿದವಾಗ ದೇವರಾಣಿ. ಅಣ್ಣ ತಮ್ಮರೊಳಗೆ ನೀವು ಭೇದ ಭಾವ ಮಾಡಿದ್ರಿ ಅಂದ್ರೆ ದೇವರಾಣಿ ಅಂದ್ರೆ ಅವ್ರು ಅವನಾಣಿ ಅಂದಂಗೆ. ಅದಕ್ಕೆ ಭಕ್ತರೇ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ. ತಾಯಿಗಿಂತ ಮಿಗಿಲಾದ ದೇವರು ಯಾವುದು? ಇದು 80 ಕೋಟಿ ಜೀವರಾಶಿ ತಯಾರಾಗಬೇಕಾದ್ರೆ ಒಬ್ಬ ತಾಯಿ ಬೇಕು. ಕೋಳಿ ಮರಿ ತಯಾರಾಗಬೇಕಾದ್ರೆ ಒಂದು ಕೋಳಿ ಬೇಕು, ತಾಯಿ ಅನ್ನೋದು. ಒಂದು ಮಿಡಿಸಿ ಕಂಡಾಪಟ್ಟೆ ಮಿಡಿಸಿ ತಯಾರು ಮಾಡ್ಬೇಕಾದ್ರೆ ಒಂದು ದೊಡ್ಡ ಮಿಡಿಸಿ ತಾಯಿ ಅನ್ನೋದು ಬೇಕು.
ಒಂದು ಹಾವು ಸಾಕಷ್ಟು ಮರಿ ಮಾಡಿದಂದ್ರೆ ಅದಕ್ಕೆ ದೊಡ್ಡ ಹಾವು ತಾಯಿ ಆಗಲೇಬೇಕು. ನಮ್ಮ ಮಾನವ ಕುಲಕೋಟಿ ತಯಾರಾಗಬೇಕಾದ್ರೆ ತಾಯಿ. ಅದಕ್ಕೆ ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತಿಹದು. ತಾಯಿ ದೇವರೆಂದು ಹಿರಿಯರೆಲ್ಲರವರೆವರು ಮನೆ ಮೊದಲು ಪಾಠಶಾಲೆ ಜನನಿ ತಾನೇ ಮೊದಲು ಗುರುವಿನೊಳಗೊಂಡು ಮೊದಲನೇ ಹೆಸರು ಹಾಕಿದೈತಿ. ದೇವರೊಳಗೊಂಡು ಮೊದಲನೇ ಹೆಸರು ಹಾಕಿದೈತಿ. ಅದಕ್ಕೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ. ಹರಿಯರ ಭೇದ ಮಾಡಿದವಾಗ ದೇವರಾಣಿ ಅನ್ನುವಂಥ ಶಬ್ದದೊಳಗೆ ಅವರಿಬ್ಬರನ್ನ ನೀವು ಭೇದ ಭಾವ ಮಾಡಿದ್ರಿ ಅಂದ್ರೆ ಅವ್ರ ಆಣೆಪ್ಪ, ನಿಮಗೆ ತಾಯಿ ಆಣೆಪ್ಪ ಅಂತ ಹಿಂಗೆ ಶರಣರು ನೋಡಿದಾರ. ನನಗೂ ಆನೆ ದೇವ ನಿನಗೂ ಆನೆ ಅನ್ನುವಂಥ ಶಬ್ದದೊಳಗೆ ಅವ್ರನ್ನ ಭೇದ ಭಾವ ಮಾಡಿದರೆ ದೇವರ ಆಣೆಪ್ಪ. ಯಾವ ದೇವರನ್ನು ಕಂಡು ಹಿಡಿಬೇಕಾದ್ರೆ ತಾಯಿ ಅನ್ನೋ ದೇವರ ನಾವು ಕಂಡು ಹಿಡಿಬೇಕು. ತಾಯಿಗಿಂತ ಮಿಗಿಲಾದ ದೇವರಿಲ್ಲ. ಅದಕ್ಕಾಗಿ ಬಂಧುಗಳೇ, ಎಲ್ಲರೂ ನಾವು ಮಾನವರಾಗಿ ಬಂದೇವಲ್ಲ ಹೊರತಾಗಿ ಭೂಮಿಗೆ ರಾಕ್ಷಸರಾಗಿ ಬಂದಿಲ್ಲ. ಬಸವಣ್ಣವ್ರು ಹೇಳ್ಯಾರ, ಮಾನವ ಕುಲಕೋಟಿಗೆ ಕಲ್ಯಾಣ ಆಗ್ಲಿ ಬಂದ್ಬಿಟ್ಟಾರ. ಆ ಜಾತಿಗೆ ಎಷ್ಟ ಕಲ್ಯಾಣ ಆಗಲಿ, ಈ ಜಾತಿಗೆ ಎಷ್ಟ ಕಲ್ಯಾಣ ಆಗಲಿ, ವೀರ ಸೇವರ ಎಷ್ಟೋ ಉದ್ಧಾರ ಆಗಲಿ, ಉಳಿದ ಜಾತಿಯವರು ಯಾರು ಉದ್ಧಾರ ಆಗೋಲ್ಲ ಅಂದಿಲ್ಲ. ಬಸವಣ್ಣವರ ಅನುಭವ ಮಂಟಪದೊಳಗೆ ನೀವು ಹೋಗ್ರಿ, ನಮ್ಮ ಗುರುಗಳು ಕೇಳ್ರಿ, ಹೇಳ್ತಾರೆ 63 ಜಾತಿಯವರು ಕೂಡಿದ್ರು. ಅದಕ್ಕೆ ಈ 36 ಇದ್ದಂಥ ಅಡ್ಡ 63 ಮಾಡಿ ಅನುಭವ ಮಂಟಪದ ಅನುಭವದ ಅಮೃತ ಕುಡಿಸಿದವ ದೊಡ್ಡ ಸಭೆ ದೇವರು. ಹಾಗೆ ಬಸವಣ್ಣವರು 63 ಜಾತಿಯವರನ್ನ ಕೂಡಿಸಿಕೊಂಡು ಅನುಭವ ಮಂಟಪ ತಯಾರು ಮಾಡಿ, ಅಂಥ ಅನುಭವ ಮಂಟಪದೊಳಗೆ ಅನುಭವದ ಅಮೃತ ಎಲ್ಲರಿಗೂ ಉಣಿಸಿಬಿಟ್ರು. ಜಾತಿ ವಿಜಾತಿಯನ್ನು ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ ಅಂದ್ರು ಸರ್ವಜ್ಞ ಕವಿಗಳು. ದೇವರು ಯಾರ್ಯಾರು ಒಲ್ದದ್ದಪ್ಪ? ಶರೀಫ್ರಿಗೆ ಒಲ್ದಿಲ್ಲ, ನಾಗಲಿಂಗಕ್ಕೆ ಒಲ್ದಿಲ್ಲ, ಸಿದ್ಧಾರೂಢರಿಗೆ ಒಲ್ದಿಲ್ಲ. ದೊಡ್ಡ ದೊಡ್ಡ ಶರಣರು ದೊಡ್ಡ ದೊಡ್ಡ ಶಕ್ತಿಯಾಗಿ ಭೂಮಿ ಮ್ಯಾಗ ನಾವು ದೇವರು ಮಾಡಿ ಕುಂದರ್ಸಿ ಪೂಜೆ ಮಾಡಕತ್ತೀವಿ. ಯಾಕೆ? ಅಲ್ಲಿ ದೇವರ ಒಲಿಮೆ. ಜಾತಿ ವಿಜಾತಿಯನ್ನ ಬೇಡ, ದೇವನೊಲಿದಾತನೇ ಜಾತ ಅಂದ್ರೆ ಆ ಜಾತಿ ಈ ಜಾತಿ ಅನ್ನಕ್ ಹೋಗ್ಬೇಡ್ರಪ್ಪ. ಯಾರಿಗೆ ಆ ಪರಮಾತ್ಮನ ಒಲಿಮೆ ಆಗ್ತೈತಿ, ಆ ಭೂಮಿ ಮ್ಯಾಗ ಅದ್ರ ಹೆಸರು ಉಳಿತೈತಿ, ಒಮ್ಮೆ ನಮ್ಮದು ಪೂಜೆ ಗೊಂತತಿ, ಅದರಿಂದ ಜಗತ್ತು ಕಲ್ಯಾಣ ಆಗತ್ತೆ, ಉದ್ಧಾರ ಆಗತ್ತೆ ಅನ್ನುವಂಥದ್ದನ್ನ ಜಾತಿ ವಿಜಾತಿಯನ್ನು ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ ಅಂತ ಸರ್ವಜ್ಞ ಕವಿಗಳು ಹೇಳ್ಯಾರ. ಆ ದೇವರ ಒಲಿಮೆ ಆದಲ್ಲಿ ಇವತ್ತಿನ ದಿವಸ ನಾಗಲಿಂಗೇಶ್ವರರು ದೇವರಾಗಿ ಕುಂತರು, ಸಿದ್ಧಾರೂಢರು ದೇವರಾಗಿ ಕುಂತರು, ಶರೀಫರು ದೇವರಾಗಿ ಕುಂತರು. ಹಿಂಗೆ ಎಷ್ಟೋ ಶರಣರು, ಶಿರಡಿ ಸತ್ಯ ಸಾಯಿಬಾಬಾ ದೇವರಾಗಿ ಕುಂತ. ಎಂತೆಂದವರು ಆ ಶರಣರೊಳಗೆ ಬಹಳ ದೊಡ್ಡ ಶಕ್ತಿ ಐತಿ. ಸತ್ತುಳ್ಳ ಶರಣರ ಹೆಸರು ಮಾತ್ರ ಭೂಮಿ ಒಳಗೊಳ್ದಾವ್. ಆಸೆ ಅಳದು ಈಶಾ ಆಗಬೇಕಂತ, ಆಸೆ ಅಳದು ಸೇವಾ ಮಾಡಿ ಇವತ್ತಿನ ದಿವಸ ಈಶನ ಸ್ವರೂಪದಾಗ ಅದರ ಶರೀಫರು ಮತ್ತು ನಾಗಲಿಂಗ ತಿಳ್ಕೊರಿ. ಅವರಲ್ಲಿ ಆಸೆ ಇದ್ದಿದ್ದಿಲ್ಲ. ಅವರ ಆಸೆ ಇದ್ದವ್ರು ಬೇಕಾದಾಗ ಅವರು ಮಠ ಮಾನ್ಯ ಕಟ್ಟಿಸಬೇಕಾಗಿತ್ತು, ಬೇಕಾದಂಗೆ ಅವರು ಮೆರಿಬೇಕಾಗಿತ್ತು, ಬೇಕಾದಂಗೆ ಬಂಗಾರ ಕಿರೀಟ್ ಹಾಕೊಂಡು ಬಂಗಾರದ ಮಡಸ್ ಹಾಕೊಂಡು ಅಡ್ಡಾಡಬೇಕಾಗಿತ್ತು. ನಾಗಲಿಂಗ ಶರೀಫ ಅವರು ಆಸೆ ಇದ್ದಿದ್ದಿಲ್ಲ, ಅವರಲ್ಲಿ ದುರಾಸೆ ಇದ್ದಿದ್ದಿಲ್ಲ. ನಿರಾಸೆಯಿಂದ ದೇಶ ಸಂಚಾರ ಮಾಡಿಕೊಂತ ಭಕ್ತರಿಗೆ ತಿಳಿ ಹೇಳಿಕೊಂತ ಇಷ್ಟೆಲ್ಲ ಜಗತ್ತಿನೊಳಗೆ ಹೆಸರು ಉಳಿಸ್ಬೇಕಾದ್ರೆ ಅವರೆಲ್ಲ ಎಷ್ಟು ದುಡ್ದಿರ್ಬೇಕು, ಅವರು ಎಷ್ಟು ತ್ಯಾಗ ಮಾಡಿರ್ಬೇಕು. ಶರೀರದ ಹಂಗೆ ದೊರೆದ ಜೀವನ ಮಾಡ್ಯಾರ ಅವರು. ಶರೀರದ ಭಯ ಇಟ್ಕೊಂಡಿದ್ದಿಲ್ಲ, ಶರೀರದ ಮೇಲೆ ಪ್ರೀತಿನೂ ಇದ್ದಿದ್ದಿಲ್ಲ ಅವರು. ಶಿರಡಿ ಸಾಯಿಬಾಬಾ ಅವರು ಶರೀರದ ಆಸೆ ಅಳೋದು ನಿಂತಿದ್ರು ಅವರು. ಶಿರಡಿ ಸಾಯಿಬಾಬಾ ಅವನ ಚರಿತ್ರೆ ಹೋದ್ರಿ, ಅವಾಗ ನಿಮಗೆ ಗೊತ್ತಾಗ್ತದೆ. ಯಾವ ಜಾತಿ ಅನ್ನೋದು ಗೊತ್ತಿಲ್ಲ, ಆದ್ರೆ ಶಿರಡಿ ಸಾಯಿಬಾಬಾ ಅಂತ ಹೆಸರು ಬರ್ತಾವ್ರಿ. ತಿಳ್ಕೊರಿ, ಮಹಾರಾಷ್ಟ್ರದೊಳಗ ಇಡೀ ಜಗತ್ತಿನ ತಮ್ಮ ಸಾಯಿ ಅನ್ನುವಂಥ ಮಾತಿನೊಳಗೆ ಎಷ್ಟು ಸತ್ಯ ಐತಿ.
ಎಷ್ಟು ಸಾಯಿಬಾಬಾರಿ ಈ ಜಗತ್ತಿನೊಳಗೆ ತಮ್ಮ ಶರೀರ ಸಂಸಾರ ಆ ಜಗತ್ತಿನೊಳಗೆ ಸದ್ಯಕ್ಕೆ ಮೊನ್ನೆ ಗುರು ಪೂರ್ಣಿಮಾ ದಿವಸ ಅರ್ಜುನ ಒಂದು ಗುರು ಪೂರ್ಣಿಮಾ ಮಾಡ್ತಾರ. ಸಾಯಿಬಾಬಂದು ಅವತ್ತು ಇರ್ತೈತಿ, ಮಂತ್ರಾಲಯದ ಗುರು ರಾಘವೇಂದ್ರಂದು ಅವತ್ತು ಇರ್ತೈತಿ. ಹೆಬ್ಬಳ್ಳಿ ಒಳಗೂ ಭಕ್ತರೆಲ್ಲರೂ ಪ್ರೀತಿಯಿಂದ ಗುರು ಪೂರ್ಣಿಮಾ ಮಾಡಕತ್ತಿ ಈಗ 22 ವರ್ಷ ಆಯ್ತು. ಅಂಥ ಒಂದು ಭಾಗ್ಯ ಈ ಹೆಬ್ಬಳ್ಳಿ ಅಜ್ಜಿಗೆ ಗುರು ಪೂರ್ಣಿಮಾ ಮಾಡುವಂಥ ಭಕ್ತರು ಎಲ್ಲೆಲ್ಲವರ ಬರ್ತಾರ, ಎಲ್ಲೆಲ್ಲವರ ಗುರುವಿನ ಸೇವೆ ಮಾಡ್ತಾರ. ಇದು ನನ್ನ ಸೇವಾ ಅಲ್ಲ, ಹೆಬ್ಬಳ್ಳಿ ಅಜ್ಜಂದು ಸದ್ಗುರು ಸತ್ಯ ಸಾಯಿಬಾಬಂದು ಗುರು ರಾಘವೇಂದ್ರ ಸೇವಾ ಇವತ್ತು ನಾನು ಆ ಸೇವಾ ಭಕ್ತರೆಲ್ಲರಿಗೂ ಇವತ್ತು ನೀವು ಮಾಡಿದ್ದು ಅವರಿಗೆ ಮುಟ್ಟಲಿ. ನೀವು ಮಾಡಿದಂಥ ಸೇವಾದ ಒಂದು ಫಲ ಅವರಿಬ್ಬರು ಆಶೀರ್ವಾದ ಕೊಡ್ತಾರ. ಹೆಬ್ಬಳ್ಳಿ ಅಜ್ಜಲ್ಲಪ್ಪ ನೀವು ಮಾಡಿದ್ದು, ಸದ್ಗುರು ಸಾಯಿಬಾಬಂದು ಗುರು ರಾಘವೇಂದ್ರ ಮಾಡಿರಪ್ಪ. ಇದರಂತೆ ನೀವು ವರ್ಷ ಮಾಡ್ಕೊಂತ ಹೋಗ್ರಿ, ನಿಮಗೆ ಬಹಳ ಚಲೋ ಮಾಡ್ತಾರ ದೇವರು. ಆ ಬೋಧಿ ಕೊಟ್ಟು ನಂಬಿಕೆ ಇಟ್ಕೊಂಡವ್ರಿ. ಗುರು ಪೂರ್ಣಿಮಾ ಅನ್ನುವಂಥದ್ದು ಇಸ್ಲಾಮದೊಳಗೆ ಮುಸಲ್ಮಾನರ ಮನೆತನದೊಳಗೆ ದರ್ಗಾದೊಳಗೆ ಹೆಬ್ಬಳ್ಳಿ ಅಜ್ಜಂದು ಎಲ್ಲಾ ಜಾತಿಯವರು ಕೂಡಿ ಗುರು ಪೂರ್ಣಿಮಾ ಮಾಡ್ತಾರೆ. ಭಕ್ತರೇ ನೋಡ್ಬೇಕಲ್ಲೇ, ನಾನು ಏಟ್ ಹೇಳಿದ್ರೆ ಕಮ್ಮಿ. ಭಕ್ತರ ಬೆಳವಣಿಗೆ, ಭಕ್ತರ ಪ್ರೀತಿ, ನಾನು 10 ಜಲದಾಗ ಹುಟ್ಟಿ ಬಂದ್ರು ಭಕ್ತರ ಆಸೆ, ಭಕ್ತರ ಪ್ರೀತಿ ನಾನು ಎಟ್ಟು ಹೇಳಿದ್ರೆ ಕಮ್ಮಿ. ಅದಕ್ಕೆ ನನಗೆ ದೊಡ್ಡವನು ಮಾಡಿದವ್ರು ಯಾರಪ್ಪ? ಈ ಹೆಬ್ಬಳ್ಳಿ ಹೆಸರು ಜಗತ್ತು ತುಂಬ ಬೆಳೆಸಿ ತೋರಿಸ್ತವ್ರು ಯಾರಪ್ಪ? ದೇವರಲ್ಲ, ಭಕ್ತರೇ. ನೀವು ಭಕ್ತರೇ ನನ್ನ ದೊಡ್ಡವನು ಮಾಡಿ ತೋರಿಸ್ತಾರೆ. ದೇವ್ರು ಹುಡುಕೋ ದೇವರೆಲ್ಲ ತೋರಿಸ್ತಂದ್ರೆ ಗುಡಿಯಾಗ ತೋರಿಸ್ತೀವಿ. ನಮ್ಮ ಹಣವಪ್ಪನ ಶ್ರೇಷ್ಠ ಅಂತೀವಿ, ನಮ್ಮ ಈಶ್ವರನ ಶ್ರೇಷ್ಠ ಅಂತೀವಿ, ಬಸವಣ್ಣನ ಶ್ರೇಷ್ಠ ಅಂತೀವಿ. ದೇವ್ರು ತೋರಿಸ್ತೀವಿ. ಆದ್ರೆ ದೇವರು ಕಣ್ಣಿಗೆ ಕಾಣುವುದಿಲ್ಲ. ಅವ ಹ್ಯಾಂಗ ಅದನ್ನು ಗೊತ್ತೇ ಇಲ್ಲ. ಆದ್ರೆ ದೇವರನ್ನು ಅಂತ ಶಬ್ದ ಎಲ್ಲೈತಪ್ಪ ಅಂದ್ರೆ ಎಲ್ಲದಕ್ಕಿಂತ ದೊಡ್ಡ ಶಬ್ದನ ದೇವರು. ಅದನ್ನು ಕಂಡು ಹಿಡಿಬೇಕಾದ್ರೆ ಹ್ಯಾಂಗ್ ಕಂಡು ಹಿಡಿಬೇಕ್ರಿ ಅಂತಂದ್ರೆ ನಂಬಿಕೆ. ಒಂದು ಗಿಡದ ಬುಡಕ್ಕೆ ಒಂದು ಗುಂಡು ಕರೆ ಗುಂಡು ಬಿದ್ದಿತ್ತಂದ್ರೆ ಅಲ್ಲೊಂದೇಟು ಕುಂಕುಮ ಭಂಡಾರ ಹಚ್ಚಿ ಒಂದು ಚರಿ ನೀರು ಹಾಕಿ 2 ಊದಿನ ಕಡ್ಡಿ ಚುಚ್ಚಿ ಹೋಗ್ರಿ. ನಮ್ಮ ಮೂಢ ನಂಬಿಕೆಯ ಮಾನವರು ನಾವು ಅಲ್ಲಿ ತಲೆ ಬಗ್ಗತ್ತಿರ್ತೇವೆ. ಆ ತಲೆ ಬಗ್ಗಿದ ಕೂಡಲೇ ಅದ್ರ ಮ್ಯಾಗ ಭಕ್ತಿ ಒಬ್ಬರಿಗೊಬ್ಬರು ಶುರು ಆಗೇ ಬಿಡ್ತದೆ. ಮತ್ತೊಬ್ಬಕ್ಕೆ ಮರಿದೇಶ ನೀರು ಹಾಕಿಲ್ಲ, ಮತ್ತೊಬ್ಬ ಕುಂಕುಮ ಹಚ್ಚಿಲ್ಲ, ಒಬ್ಬರು ಯಾವನ ಕಾಯಿ ಹೊಳಕೆ ಇಟ್ಟು ಹೋಗಿದ್ದ, ಹಂಗ ಶುರುವಾದ ಕಾಯಿ ಹೊಡೆ ಅದು ಗುಂಡು ಹೋಗಿ ಗುಂಡೂರಾಯ ಗುಂಡ್ಕಲ್ ಬಸವಣ್ಣ ಅಂತ ಚಲವಾದ. ಹೀಗೆಲ್ಲ ನಂಬಿಕೆಯಲ್ಲಿ ದೇವ್ರು ಎಲ್ಲಿ ತೋರಿಸ್ತೀರಿ? ನಂಬಿಕೆಯಲ್ಲಿ ತೋರಿಸ್ತೀರಿ ಎಲ್ಲರೂ. ನಾ ಇದನ್ನ ನಂಬಿಕೊಂಡು ಹೋಗಿನಿ, ಇದ್ರಾಗ ನಾ ಇದು ಸುಖ ಆಗೈತಿ, ಇದರಿಂದ ನನ್ನ ಭಾಗ್ಯವಂತಾಗಿ ಅನ್ನುವಂಥ ಶಕ್ತಿ ಮಾತ್ರ ನಂಬಿಕೆಯಲ್ಲಿ. ಅದಕ್ಕೆ ಭಕ್ತರ ಪ್ರಹ್ಲಾದ ದೇವರು ತೋರಿಸುವ ಮಗನ ಎಲ್ಲಿ ಅಂತ ಹೇಳುವ ಅಪ್ಪನ ಕೇಳಿಬಿಟ್ಟ ಪ್ರಹ್ಲಾದನ. ಹಿರಣ್ಯಕಶ್ಯಪ ಅವ್ರ ಅಪ್ಪ, ನೀ ತೋರ್ಸ ನೀನು ದೇವ್ರನ್ನ, ಹರಿ ಅಂತೀಯ ಮಗನ, ತೋರ್ಸ ನೀನು ಹರಿ ಎಲ್ಲರನ್ನ. ಎಲ್ಲ ಗವಲಿಯನ್ನ ಬಿಟ್ಟವ ಪ್ರಹ್ಲಾದ. ತೋರ್ಸಗಾರ ಎಲ್ಲಿ ಈ ಕಮಲ ತೋರಿಸ್ಬಿಡ ಮಗನ ಅಂದ. ನೆನೆಸಿದ ಈ ನೀನು ನನ್ನ ನಂಬಿದ ಒಂದು ಜಗದಾಗ ಇದ್ದದ್ದು ಖರೆ ಆದ್ರೆ ಬಾರಪ್ಪ ಹೊರ್ಯಾಕ ಹರಿಯ ಇವನು ಸೊಕ್ಕ ಮುರಿಯಪ್ಪ ಅಂತ ಬೇಡಿಕೊಂಡ ಮಗ. ಆಗಿದ್ದಾಗ ಕಮ್ಮ ಸೀಳಿ ಜಿಗದ ಹೊರಗೆ ಬಂದು ನರಸಿಂಹ ಅವತಾರ ತಾಳಿ ಅವ ಹಿರಣ್ಯಕಶ್ಯಪ ಬೇಡಿಕೊಂಡಿದ್ದ, ನಂದು ಹೊರಗೂ ಆಗಬಾರ್ದು ಮರಣ, ಒಳಗೂ ಆಗಬಾರ್ದು ಅಂತ ಆಶೀರ್ವಾದ ಕೊಡ ಅಂತ ಬೇಡಿಕೊಂಡಿದ್ದವ ಹಿರಣ್ಯಕಶ್ಯಪ ಅಂತ. ಅವನು ಒಂದು ರಾಕ್ಷಸ ವಂಶ. ಅವನ ಮಗ ಭಕ್ತ ಪ್ರಹ್ಲಾದ. ನೋಡ್ರಿ, ಕತ್ತಿ ಹೊಟ್ಟೆಲೆ ಒಂದು ತೇಜ್ ಹುಡ್ತೈತೆ ಅಂತಾರಲ್ಲ, ಹಿರಣ್ಯಕಶ್ಯಪ ಕಾತಿರ್ಬೋದು. ಅವನ ಮಗ ಭಕ್ತ ಪ್ರಹ್ಲಾದ ಪರಮಾತ್ಮನ ಪ್ರತ್ಯಕ್ಷ ಜಗತ್ತಿಗೆ ತೋರಿಸ್ಬಿಟ್ಟ ಅವನ ಕಂಬದಾಗ. ಅಂತ ದುಷ್ಟನ ಶಕ್ತಿ ನಂಬಿದಂಥ ಒಂದು ಕಂಬದಾಗ ಪರಮಾತ್ಮನ ತೋರಿಸ್ತಾ ಹುಡುಗ. ಅವ ಬೇಡಿಕೊಂಡಿದ್ದ ಅವರಪ್ಪ, ಮಾನವರ ಕಡೆಗೆ ನನ್ನ ಮರಣ ಆಗಬಾರ್ದು, ಒಂದು ಹೆಣ್ಣಿನ ಕಡೆಯಿಂದ ಆಗಬಾರ್ದು ನನ್ನ ಮರಣ, ಒಂದು ಗಂಡಸರ ಕಡೆಯಿಂದ ಆಗಬಾರ್ದು, ಯಾರ ಕಡೆಯಿಂದ ಆಗಬಾರ್ದು ನನ್ನ ಮರಣ, ಒಳಗೂ ಆಗಬಾರ್ದು ನನ್ನ ಮರಣ, ಹೊರಗೂ ಆಗಬಾರ್ದು ಅಂತ ಹೇಳಿ ಪರಮಾತ್ಮನ ಕಡೆ ಬೇಡಿಕೊಂಡು
ದೊಡ್ಡ ಅಹಂಕಾರದ ರಾಕ್ಷಸ ಆಗಿದ್ದವ ಹಿರಣ್ಯಕಶಿಪು. ಆವಾಗ ಪ್ರಹ್ಲಾದ ಇವನು ಸೊಕ್ಕ ಮರಿಯಪ್ಪ ತಂದಿರಬಹುದು ನನಗೆ, ಇಂಥ ಒಂದು ಕೆಟ್ಟ ಕ್ರೂರಿ ಅದನ, ನಿನ್ನ ಬೈದನ, ಎಲ್ಲದನ ನಿನ್ನ ಪರಮಾತ್ಮ ತೋರಿಸಿದೆ ಅಂತಾನೆ. ನಾನು ನಿನ್ನ ನಂಬಿದ್ದ ಖರೆ ಆದ್ರೆ, ನಾನು ನಿನ್ನ ನಂಬಿ ಮಗನಾಗಿದ್ದ ಖರೆಯರ ನನ್ನ ಹಡ ತಂದು ಸೊಕ್ಕ ಮುರಿಬೇಕು ನೀವು ಅಂತ ಸವಾಲು ಹಾಕಿದಾಗ ಕಂಬ ಸೀಳಿ ಬಂದ. ಗಂಡನೂ ಅಲ್ಲ, ಹೆಣ್ಣನೂ ಅಲ್ಲ, ದೇವ್ರನೂ ಅಲ್ಲ, ನರಸಿಂಹ ಅವತಾರ, ಹುಲಿನೂ ಅಲ್ಲ, ಕಡ್ಡಿನೂ ಅಲ್ಲ, ಸೀರೆನೂ ಹುಟ್ಟಾನ, ಒದ್ದಡ್ಡ ದೋದ್ರಣ ಹುಟ್ಟಾನ. ರಾಕ್ಷಸ ಒಂದು ಸೊಕ್ಕ ಮುರಿಬೇಕಾದ್ರೆ ನರಸಿಂಹ ಅವತಾರ ತಾಳಿ ಅವನ್ನ ಹಿರಣ್ಯಕಶಿಪುಣ್ಣ ಒಳಗೂ ಸಹಾಯ ಪಡೀಲಿಲ್ಲ, ಹೊರಗೂ ಸಹಾಯ ಪಡೀಲಿಲ್ಲ. ಹೊಸಲಿ ಮ್ಯಾಗ ಆಟ ತೊಡಿ ಮ್ಯಾಗ ಹಾಕೊಂಡು ಹೊಟ್ಟಿ ಸೀಳಿ ರಗತ ಕುಡಿದು ಬಿಟ್ಟ. ಇದು ಕೇವಲ ಒಬ್ಬ ಸಣ್ಣ ಹುಡುಗ ಮಾಡಿದಂತ ತಪಸ್ಸಿನ ಫಲ. ನಾವು ನೀವೆಲ್ಲರೂ ದೇವರು ಹುಡುಕಾಗಿರ್ತೀವಿ. ನಂಬಿದಲ್ಲೇ ದೇವರದನ ಅಂತ ಹೇಳ್ಕೇಟ ನಾನು ಇವತ್ತು ಹೇಳ್ತೇನೆ. ಎಲ್ಲಿ ನಂಬುತ್ತೀನಿ ಅಂದ್ರೆ ದೇವರದನ, ಆದ್ರೆ ನಂಬೋ ಮುಂದೆ ವಿಚಾರ ಮಾಡಿ ನಂಬಬೇಕು. ನಂಬೋ ಮುಂದೆ ತಡಗಿನ ಎಲ್ಲನೂ ನಂಬಕ್ ಹೋಗ್ಬಾರ್ದು. ನಂಬಿದಲ್ಲಿ ಮಾತ್ರ ದೇವರದನ. ಬಸವಣ್ಣನಲ್ಲಿದನ, ದುರ್ಗಮ್ಮನ ಹತ್ರದನ, ಈರಣ್ಣ ಹತ್ರದನ, ಎಲ್ಲ ದೌಳಿ ಅದನ. ದೇವರಿಲ್ಲದಂತಹ ಜಾಗ ಇಲ್ಲ, ದೇವರಿಲ್ಲಂತಹ ಸ್ಥಳನೂ ಯಾವ ಇಲ್ಲ, ಯಾವ ಭೂಮಿನೂ ಇಲ್ಲ, ದೇವರದನ. ಆದ್ರೆ ನಂಬುವ ಮಾನವ ಮಾತ್ರ ಎಚ್ಚರಿರಬೇಕು. ನಂಬುವ ಮಾನವ ಎಚ್ಚರಿರಬೇಕು. ಏನು ನಂಬಿದ್ರೆ ಏನಾಗುತ್ತೆ, ಏನು ನಂಬಿಕೊಂಡು ಹೋದ್ರೆ ಏನು ಸಿಗುತ್ತೆ ಫಲ. ಅದನ್ನ ಭಕ್ತರೇ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅನ್ನುವಂಥದ್ದು ನಂದು ಮೊದಲನೇ ಮೇನ್ ಪಾಯಿಂಟು. ತಾಯಿ ತಂದೆ ಮಾತು ಕೇಳ್ಕೊರಿ, ತಾಯಿ ತಂದೆ ಹಾಕಿಕೊಟ್ಟಂತಹ ದಾರಿ ಒಳಗೆ ಹೆಜ್ಜೆ ಇಡ್ರಿ. ಮುಂದೆ ನಿಮ್ಮ ಮಾತು ನಿಮ್ಮ ಮಕ್ಕಳು ಕೇಳ್ತಾವೆ. ಆ ಮನೆತನದ ಆ ವಂಶದ ಕೀರ್ತಿ ಬೆಳೆದೈತಿ, ಆ ಮನೆ ದೊಡ್ಡದಾಗ್ತೈತಿ. ತಾಯಿಗಿಂತ ಮಿಗಿಲಾದ ದೇವರಿಲ್ಲ. ತಂದೆ ನಮಗೆ ರಕ್ಷಣಾ ಮಾಡೋ, ತಾಯಿ ತ್ಯಾಗ ಮಾಡಿದಕ್ಕೆ ತನ್ನ ಹೊಟ್ಟೆ ಹರಿದು ಜನ್ಮ ಕೊಟ್ಟು ಆ ಜನ್ಮ ದ್ವಾಪನ ಮಾಡಿ ಎದಿ ಒಣಗಿ ಬೇಕಾದ ಹೋಗ್ಲಿ ಮಲಿ ಕೊಟ್ಟು ಬೇಕಾದಷ್ಟು ಭಾರ್ಯಕ್ಕೆ ಹೋಗಿ ಹೊಟ್ಟೆ ಹಸ್ತ ಬಂದ್ರು ಮಗು ಅಳತಿತ್ತಪ್ಪ ಅಂದ್ರೆ ಅದಕ್ಕೆ ಮೊದಲು ಹೊಟ್ಟೆಗಿಡ ನೋಡ್ಲಿಲ್ಲ, ಮಗುನ ಮೊದಲು ತೊಡಿಮೆ ಹಾಕೊಂಡು ಹಾಲು ಮಲಿ ಕೂಡ ಕಟ್ಟಿಬಿಟ್ರು ತಾಯಿ. ಅಂದ್ರೆ ತಾಯಿ ತ್ಯಾಗದಲ್ಲಿ ತಾಯಿ. ಅದಕ್ಕೆ ತಾಯಿಗಿಂತ ಮಿಗಿಲಾದ ದೇವರು ಯಾವೂ ಇಲ್ಲ. ಅದಕ್ಕೆ ತಾಯಿನ ಪ್ರತಿಯೊಬ್ಬರು ನೀವು ಅಲ್ಲು ಗಳಿಬೇಡ್ರಿ. ತಾಯಿ ತಂದೆ ಏನಪ್ಪಾ, ತಂದೆ ರಕ್ಷಣಾ ಮಾಡ, ತಂದೆ ದೇವರ ಖರೆ ರಕ್ಷಣಾ ಕರ್ತವ. ತಾಯಿ ತ್ಯಾಗಮಯಿ. ಭೂಮಿ ಹೆಂಗೆ ನಮ್ಗೆ ಸಾಕಷ್ಟು ಎಲ್ಲ ಬೆಳೆದು ಕೊಡ್ತೈತಿ, ಹಂಗೆ ತಾಯಿನೂ ನಮಗೆ ಎಲ್ಲ ರೀತಿಯಿಂದ ತ್ಯಾಗ ಮಾಡಿದಾಗೆಲ್ಲ ಜಗತ್ತು ಹಬ್ಬಿದ್ದರ ತಾಯಿಯಿಂದ, ತಂದೆಯಿಂದ. ಅದಕ್ಕೆ ತಾಯಿ ತಂದೆಗೆ ದೇವರನ್ನುವಂಥ ಭಾವನೆ ಇಟ್ಕೊರಿ. ಎದ್ದುಕೊಳ್ಳೆ ತಾಯಿ ತಂದೆಗೆ ನಮಸ್ಕಾರ ಮಾಡ್ರಿ. ತಪ್ಪು ತಿಳ್ಕೊಬೇಡ್ರಿ ಯಾರು ಈಗ ನೋಡ್ರು. ಯಾಕಂದ್ರೆ ನೀವು ಮೊಬೈಲಿಗೆ ನಮಸ್ಕಾರ ಮಾಡೋರು. ಹೇಳಕ್ ಕುಂತಾಗ ಮೊಬೈಲ್ ಹಿಡ್ಕೊಂಡು ಪರಮಾತ್ಮ ಎಲ್ಲ ನೋಡ್ಲಿ ಅಂತ ಹೇಳಿ ಪರಮಾತ್ಮನ ಮೊಬೈಲ್ನಾಗ ನಮಸ್ಕಾರ ಮಾಡೋರು. ತಾಯಿ ತಂದೆ ಸಾಕ್ಷಾತ್ಕಾರ ಮನಾಗಿದ್ರು ಅವ್ರ ಕಾಲಿ ನಮಸ್ಕಾರ ಮಾಡೋದಲ್ಲ. ಆ ಮೊಬೈಲ್ ಕೈ ಹಿಡ್ಕೊಂಡು ಹೇಳಕ್ ಕುಂತಿದ್ರಂತ ಇಬ್ಬರು ಗೆಳೆಯರು, ನೀವು ಮಣ್ಣೊಬ್ಬವ ತಾಯಿ ತಂದೆ ನಮಸ್ಕಾರ ಮಾಡ್ಲಿಕ್ಕೆ ಅವನ ಪರಮಾತ್ಮ ಮೊಬೈಲ್ನಾಗ ಇಲ್ಲ, ನಮಸ್ಕಾರ ಮಾಡ್ಲಿ ಅವನು ಅಡಿಗೆ ಅಲ್ಲಿ ತಾಯಿ ಮೊಬೈಲ್ ನಮಸ್ಕಾರ ಮಾಡ್ತಿದ್ರಂತ. ಅಂಥವ್ರು ಈ ಜಗತ್ತಿನ ಹೆಚ್ಚಾಗ್ಯಾರ. ಹೆಣ್ಮಕ್ಳು ತಮ್ಮದೇ ಆದಂತಹ ಒಂದು ಧರ್ಮ ಕಾಯ್ಕೊಂಡು, ತಮ್ಮದೇ ಆದಂತಹ ಒಂದು ಶಕ್ತಿ ಕಾಯ್ಕೊಂಡು ಗಂಡನ ಮನೆಯ ತವರ ಮನೆಯ ಹೆಸರು ತರುವಂತಹ ಹೆಣ್ಣು ಮಕ್ಕಳು ಆಗಬೇಕು ಈಗಿನ ಕಾಲಕ್ಕೆ. ಅಂದಾಗನ ಹಿಂದಿನ ಒಂದು ಸವಿ ನೆನಪು ಹೊಳದಿತ್ತು. ಹೇಮರೆಡ್ಡಿ ಮಲ್ಲಮ್ಮ, ಸೀತಾ ಸಾವಿತ್ರಿ, ಅನುಸೂಯ ಅರುಂಧತಿ, ಅಹಲ್ಯಾದೇವಿ ಇವರೆಲ್ಲರೂ ನಮ್ಮ ಭಾರತ ಭೂಮಿ ಮೇಲೆ ತಮ್ಮದೇ ಆದಂತಹ ಧರ್ಮ ಬೆಳೆಸಿ, ತಮ್ಮದೇ ಆದಂತಹ ಒಂದು ಶಕ್ತಿ ಪ್ರದರ್ಶನ ತೋರಿಸಿ, ಸೂರ್ಯ ಚಂದ್ರಾದಿಗಳನ್ನು ಗಪ್ಪ ನಿಂದಿರಿಸಿ ಯಮಣ್ಣ ನಿಂತಲ್ಲೇ ಹುಚ್ಚಿ ಹೋಲಿಸ್ತಾಕಿ ಸತ್ಯ ಸಾವಿತ್ರಿ. ಹೆಣ್ಣು ಮಕ್ಕಳಿಗೆ ನಾನು ಯಾಕೆ ಹೇಳ್ತೀನಿ ಅಂತ ತಿಳ್ಕೊಳ್ಳಿ. ಪ್ರತಿಯೊಂದು ಮನೆಯಾಗ ಧರ್ಮ ಒಂದು ಉಳಿದತ್ತಪ್ಪ ಅಂದ್ರೆ
ಆ ಮನೆತನದ ವಂಶದ ಹೆಸರು ಕಾಲಾಂತರ ಅಳ್ಕೋದಿಲ್ಲ, ಎಂದೂ ಅಳ್ಕೋದಿಲ್ಲ. ಹಂಗ ನೀವು ಹೆಣ್ಣು ಮಕ್ಕಳು ಗಂಡನ ದೇವರನ್ನುವಂಥ ಬುದ್ಧಿ ಕಾಯ್ಕೊರಿ. ಎದ್ದುಕೊಳ್ಳಿ ಅವನ ಕಾಲಿಗೆ ನಮಸ್ಕಾರ ಮಾಡಿ ಜೀವನ ಮಾಡ್ರಿ. ಇಂಥ ಒಂದು ಜೀವನ ಮಾಡೋರಿಗೆ ಹೇಮರೆಡ್ಡಿ ಮಲ್ಲಮ್ಮನ ಆಶೀರ್ವಾದ ಆಗುತ್ತೆ. ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚು ಗಂಡನ ಮಾಡಿಕೊಂಡು ಮುಕ್ಳಿ ತೊಳ್ಕೊಂಡಾಗ ಹೋಗ್ರಪ್ಪ ನೀರು ಒಯ್ಯ ಅಂತಿದ್ರು ಅಂತ. ಗಳೆ ನಿಂತವಲ್ಲೇ ಕಂಡಬಡ್ಡಿ ಹೊದ್ದಾಗಿದೆ ಅವನಮ್ಮನ ಅಲ್ಲೇ ಹೋಗಿ ಮುಟ್ಟನಂತ 3 ಕಲ್ಲು ಒರೆಸ್ಕೊಂಡು ದೊಡ್ಡ ಬುಟ್ಟಿ ಅವನು ಸೊಡೆ ಮಗ ಯಾವ ಹುಚ್ಚು ಬರಮರೆಡ್ಡಿ ಯಾಕೆ ನಡಿ ನೀನು ಬುಟ್ಟಿನ ಹಿಂಗೆ ಏನಾರ ಒರೆಸ್ಕೋ ಅನ್ನೋದು ಮಲ್ಲವ್. ಹಾಗೆ ಬುಟ್ಟಿ ಕಟ್ಕೊಂಡು ಹೋಗಿಕೊಳ್ಳೇನ ಅಲ್ಲ 3 ಕಲ್ಲು ಒರೆಸ್ಕೊಂಡು ಎಲ್ಲ ಮಾಡಿದ್ರೆ ಕೈನಾರು ತೊಳ್ಕೊ. ಏನಿಲ್ಲ ತಾರೋ ಮೊದಲ ಪಾಠ ಸತಿ ಅನ್ನೋದು ಸೊಳೆ ಮಗ. ಎಂಥ ಹುಂಬ ಹೇಮರೆಡ್ಡಿ ಮಲ್ಲಮ್ಮನ ಗಂಡ, ಅಂಥವ ದೇವರು. ಆಕೆ ಏನ್ ತಿಳ್ಕೊಂಡಿದ್ರು, ಸಾಕ್ಷಾತ್ಕಾರ ಮಲ್ಲಿಕಾರ್ಜುನ ನನ್ನ ಗಂಡ ಅಂತ ಹೇಳ್ತಿದ್ರು. ಅಂಥ ಒಂದು ಜೀವನ ಮಾಡಿದವರು. ಅಂಥ ಒಂದು ಮಣಿತನದೊಳಗೆ ಅಂಥ ಅತ್ಯ ಸೃಷ್ಟಿ ಕೈಯಾಗ ಹೆಣ್ಣು ಮಕ್ಕಳ ಕೈಯಾಗ ಹೇಮರೆಡ್ಡಿ ಮಲ್ಲಮ್ಮ ಸಾಕಷ್ಟು ಕಷ್ಟ ಅನುಭವಿಸಿ ನಿಮ್ಮೆಲ್ಲರ ಕಣ್ಣಿಗೆ ಕಥೆಯಾಗಿ ನೋಡ್ತೀವಿ. ಅವ್ರ ಧರ್ಮ ನಾವು ನೋಡ್ತೀವಿ ಎಲ್ಲರೂ. ಆದ್ರೆ ಮಲ್ಲಿಕಾರ್ಜುನ ಬಂದು ಆಕೆ ಕಷ್ಟ ನೋಡಿಕ್ಯಾಟ ಬೆಳತನಕ ಬೀಸ್ಕ್ಯಾಟ ಹಿಟ್ಟಿಟ್ಟವಾದ ತಗದು. ಇದನ್ನೆಲ್ಲ ನೀವು ಸಾಕ್ಷಾತ್ಕಾರ ನೋಡಿರಿ. ಅಂಥಾಕಿ ಮಲ್ಲಮ್ಮ ನೀ ಬಹಳ ಕಷ್ಟಪಡ್ತಿ. ಏನ್ ಬೇಕು ನಿನಗೆ? ಯಾಕೆ ಇಷ್ಟಪಡ್ಕೊಂತಿ? ಯಾರು ಒಬ್ಬರು ನಿನಗೆ ಮಾಡುವಲ್ರು. ಏನ್ ಬೇಕು ಹೇಳ್ಬಿಡವ, ಕೊಡ್ತೀನಿ ಸದ್ಯಕ್ಕೆ ಅನ್ನೋಂತ ಮಲ್ಲಿಕಾರ್ಜುನ. ಆಕೆ ಲಟ್ನ ಏನ್ ಕೇಳ್ಬೇಕು? ಬೇಕಾದಂಗೆ ನಮ್ಮ ಅತ್ತೆ ಮಾಡು ಸ್ವಾಕಮರಿ ಆ ಹೆಣ್ಣು ಮಕ್ಕಳು ಹೆಣ ಹೊರರು ಮೊದಲು ಹಾಂಗೆ ಹೆಂಗೆ ಕೇಳಿಲ್ಲ ಆಕೆ. ನಾನು ಒಬ್ಬಕ್ಕೆ ಚಂದ ಇದ್ರೆ ಸಾಕು, ನಮ್ಮಿಬ್ಬರು ಗಂಡ ಹೆಂಡತಿಗೆ ಆಶೀರ್ವಾದ ಕೊಡೋ ಅಂದಿಲ್ಲ ಆಕೆ ಹೇಮರೆಡ್ಡಿ ಮಲ್ಲಮ್ಮ. ಆಕೆ ಏನಂದ್ರು, ಪರಮಾತ್ಮ ಮಲ್ಲಿನಾಥ ನನಗೆ ಸೂರ್ಯ ಚಂದ್ರಾದಿಗಳು ಲಯ ಆಗೋ ಮಠ, ಜಗತ್ತ ಪ್ರಳಯ ಆಗೋ ಮಠ ನನ್ನ ರೆಡ್ಡಿ ವಂಶಕ್ಕೆ ಎಂದೆಂದು ಬಡತನ ಬರಬಾರದು ಪರಮಾತ್ಮ. ಅಂಥ ಮಲ್ಲಮ್ಮನ ಬೇಡಿಕೆ ನೀವೇನು ಬೇಡ್ಕೊಂತೀರಿ? ಗಾಂಡವನ್ನು ಮೊಬೈಲ್ ತಂದು ಕೊಡ್ಲಿಕ್ಕೆ ಅಂತಂದ್ರೆ ಗಾಂಡವನ್ನು ಮೊಬೈಲ್ ತರ್ಲಿಕ್ಕೆ ಸಟಿ ಸಂಜೆಗೆ ಅದಕ್ಕೆ ಕೂಡ ಕಾಣುವಂಗಿಲ್ಲ. ಶಾಲೆಗೆ ಹೋಗೋ ಮಕ್ಕಳಿಗೆ ತಂದೆ ತಾಯಿ ಮೊಬೈಲ್ ಕೊಡಿಸ್ಲಿಕ್ಕಂದ್ರೆ ಪಾರ್ಟಿ ಗಂಟೆ ಅಲ್ಲೇ ಮೂಲಿಗೆ ಬಿಟ್ಟು. ಈಗ ನೀವು ಕೇಳಿಕೊಳ್ಳೋದು ಮೊಬೈಲ್, ಒಂದು ಟಿವಿ ಮನಾಗ ಇವು ಆಡಿದ್ರೆ ಸಾಕು. ಹೇಮರೆಡ್ಡಿ ಮಲ್ಲಮ್ಮ ಅದನ್ನು ಕೇಳಿಕೊಳ್ಳಿಲ್ಲ. ಸಾಕಷ್ಟು ಕಷ್ಟ ಅನುಭವಿಸ್ದಾಕಿ ಕೈಯಾಗ ಗುಳ್ಳೆದ್ದು ರಗತ್ ಹಾವಿ ಮಟನ್ನು ಬೀಸಿದಾಕಿ, ಉಸುಗು ಹಳ್ಳು ಬಿತ್ತಿದಾಕಿ, ಅನ್ನ ಹಾಕಿದಾಕಿ ಆ ಹೇಮರೆಡ್ಡಿ ಮಲ್ಲಮ್ಮನ ನೆನೆಸಿ ಜೀವನ ಮಾಡಿ ಎಲ್ಲ ಹೆಣ್ಮಕ್ಳು. ಅಂಥ ಒಂದು ಮಣಿತನದ ಅಂಥ ಒಂದು ಸೊಸಿಗಳಾಗ್ರಿ, ಅಂಥ ಒಂದು ತಾಯಿಗಳಾಗ್ರಿ, ಆ ಮಣಿತನಕ್ಕೆ ಬಡತನ ಯಾಕೆ ಬರ್ತೈತಿ ಮಗನ? ಸಾಧ್ಯನೇ ಇಲ್ಲ ಬರೋದು. ಆ ಪರಮಾತ್ಮ ಹ್ಯಾಂಗ್ ಕೊಡ್ತಾನೋ ಕೊಡ್ತಾನೆ, ಹ್ಯಾಂಗ್ ನಡೆಸ್ತಾನೋ ನಡೆಸ್ತಾನೆ, ಹ್ಯಾಂಗ ನಮಗೆ ವ್ಯವಹಾರ ಸರಳ ನಡೀತೈತೋ ನಡೆದಂಗೆ. ಆದ್ರೆ ನಮ್ಮಲ್ಲಿ ಏನ್ ಬೇಕಾಗೈತಿ? ಮಾನವ ಧರ್ಮ ಪಾಲನೆ ಆಗ್ಬೇಕಾಗೈತಿ. ನಮ್ಮಲ್ಲಿ ಏನ್ ಬೇಕಾಗೈತಿ? ಹೆಣ್ಣು ಮಕ್ಕಳಲ್ಲಿ ಪ್ರತಿಯೊಂದು ಶಕ್ತಿ ಹೆಚ್ಚಾಗಬೇಕಾಗೈತಿ. ಮಳೆ ಕರೆದಾಳ ಒಬ್ಬಕ್ಕೆ ಸವಾಲ್ ಹಾಕ್ಯಾಳ ಮಳೆ ಹಬ್ಬತ್ತಿಗೆ, ಇವತ್ತು ನೀನು ಬರಲಿಲ್ಲ ಅಂದ್ರೆ ನನ್ನ ಪ್ರಾಣಿ ಎಲ್ಲೇ ಹೋಗುತ್ತಂತ ಸವಾಲ್ ಹಾಕಿದ್ರಂತ. ಅಂಥ ಒಂದು ಸತಿ ಸೊಕುಬಾಯಿ ಆ ಪರಮಾತ್ಮನ ಕೂಡ ಗುಡ್ಡಾಡಿ ಇವತ್ತಿನ ದಿವಸ ಸತಿ ಸೊಕುಬಾಯಿ ಅಂತ ಹೇಳಿ ಪಾಂಡುರಂಗನ ಹೆಸರು ತಂದಳು, ಗಂಡನ ಹೆಸರು ತಂದಳು, ಅವರ ಮಣಿತನ ಹೆಸರು ತಂದಳು. ಎಂಥ ಶಿವಶರಣರ ಶರಣೆ ಹೇಳಿದಾರ. ನೀವು ಶಾಸ್ತ್ರ ಕೇಳ್ತೀರಿ, ಪುರಾಣ ಕೇಳ್ತೀರಿ, ಜಾತಿ ಮುಖ್ಯ ಅಲ್ಲ ಬಂಧುಗಳೇ. ಈ ಹೆಬ್ಬಳ್ಳಿ ಅದ್ದ ಹ್ಯಾಂಗ ಸಬ್ಕ ಮಾಲಿಕೆ ಏಕೈ ಅನ್ನುವಂಥದ್ದು. ಮಾನವ ಜಾತಿ ಎಲ್ಲವೂ ಒಂದೇ. ಜಾತಿ ಎಷ್ಟಲ್ಲ ಒಬ್ಬ ಜಗತ್ತಿನಾಗ ಅಂದ್ರೆ ಒಂದು ಹೆಣ್ಣು ಒಂದು ಗಂಡು, ಇವ 2 ಜಾತಿ. ಜಾತಿ ಇಲ್ಲ. ಜಾತಿ ಎಷ್ಟು ತಯಾರು ಮಾಡ್ಯಾನ ಪರಮಾತ್ಮ ಜಗತ್ತಿನ ತುಂಬ ಅಂದ್ರೆ ಒಂದು ಹೆಣ್ಣಿನ ಒಂದು ಜಾತಿ, ಒಂದು ಗಂಡಿನ ಒಂದು ಜಾತಿ ತಯಾರು ಮಾಡ್ಯಾನ. ಕುಲ ತಯಾರಾದು. ಕುಲ ತಯಾರಾದ ಮೇಲೆ ಭಕ್ತ ಕನಕದಾಸರು ಇಟ್ಟು ಬಿಟ್ರು ಒಂದು ಗೂಟ.
ಭಕ್ತ ಕನಕದಾಸರು ಕುಲ ಕುಲ ಕುಲವೆಂದು ಬೆಳೆದಾಡಿದ್ರಿ ನಿಮ್ಮ ಕುಲದ ನೆಲೆಯೇನಾದರೂ ಬಂದಿಲ್ಲ ಅಂತ. ಯಾಕೆ ಬಡದಾಡ್ತೀರಿ ಕುಲ ಕುಲ ಅಂತ ಹೇಳಿ? ನಿಮ್ಮ ಕುಲದ ನೆಲೆನೇ ನಿಮಗೆ ಗೊತ್ತಿಲ್ಲ. ಹುಟ್ಟದ ಏಣಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಿಲ್ಲ, ನಟ್ಟನೆ ನೆಲೆಯಾದಿ ಕೇಶವನ ಸ್ಮರಣೆ ನೆಲೆಕಂಡ ಮನುಜ. ಆ ಪರಮಾತ್ಮನ ನಾವು ನೆನೆಸಿ ಜೀವನ ಮಾಡಿದ್ವಿ ಅಂದ್ರೆ ಎಲ್ಲರೂ ಮಾಡೋದು ಅದ ಸಂಸಾರ, ಎಲ್ಲರೂ ಬಂದದ್ದು ಅದ ಸಂಸಾರದಾಗ ಹಾಸಿ, ಎಲ್ಲರೂ ಬಂದದ್ದು ಪವಿತ್ರ ಜಗದಾಗ ಬಂದಿಲ್ಲ. ಮಾನವರೇ ನಾವು ತಿಳ್ಕೊರಿ, ಮುರ್ಚಟ್ ಜಗದಾಗ ಬಂದಿವು ನಾವೆಲ್ಲರೂ. ಬ್ರಾಹ್ಮಣರೇನು ಮೇಲೆ ತಲೆಗಿದ್ದ ಬಂದಿಲ್ಲ, ಸಾವಿರೇನು ಎದೆಯಾಗಿ ಹುಟ್ಟಿಲ್ಲ, ಸ್ವಾಮಿಯರೇನು ಅಗದಿ ಕಣ್ಣಿನ ದೃಷ್ಟಿಯಿಂದ ಬಂದಿಲ್ಲ. ಎಲ್ಲರೂ ಬಂದ್ರು ಮೂರ್ಛಟ್ ಜಗದಾಗಿದ್ದ ಬಂದಾಳ. ಕಿಕ್ಕಟ್ಟ ಮಡಿ ಮಾಡಿದಾಕಿ, ತೊಳೆದಾಕಿ, ಪೂಜ್ಯ ಗೊಂಬಾಕಿ ಹಡದಂಥ ತ್ಯಾಗಮಯಿ ತಾಯಿ ನಮ್ಮನ್ನ ಪವಿತ್ರ ಮಾಡ್ಯಾಳ. ಪವಿತ್ರ ಮಾಡಿದಾಗ ಕೂಸಿಗೆ ಕಿವಿಯಲ್ಲಿ ಆ ಪರಮಾತ್ಮನ ನಾದ ಹೋಗಿ ಆ ಕೂಸಿನ ಒಂದು ಸನ್ಮಾರ್ಗಕ್ಕೆ ತಗೊಂಡ್ಬಂದವ ಒಬ್ಬ ಗುರು. ಅದಕ್ಕೆ ಹರಮಣಿದರು ಗುರು ಕಾಯುವನು ಅನ್ನುವಂಥ ಶಬ್ದ ಸುಳ್ಳಲ್ಲ. ಮೊದಲು ಪ್ರತಿಯೊಬ್ಬರಿಗೆ ಗುರು ಬೇಕು, ಎಲ್ಲಾ ಜಾತಿಯವರಿಗೆ ಒಂದು ಗುರು ಬೇಕು. ಆ ಗುರುವಿನ ಮಾರ್ಗದರ್ಶನ ಮಾತ್ರ ಚಲೋ ಇರಬೇಕು. ಆ ಗುರುವಿನ ಮಾರ್ಗದರ್ಶನ ಹಗಲೆಲ್ಲ 4 ಮಾತು ಚಂದಿಗೆ ಸೆರೆ ಕೂಡ ಕರ್ಕೊಂಡು ಹೋದವನು ಗುರು ಅಲ್ಲವ, ಲುಚ್ಚ ಅವ. ನಮ್ಮ ಸ್ವಾಮಿಯರು ಬಹಳ ಹೇಳ್ತಾರೆ, ಪುರಾಣ ಬಹಳ ಚಲೋ ಹೇಳ್ತಾರೆ ಅಂತ ಹೇಳಿ ಒಂದೊಂದು ಸೀಟ್ ಗಾಂಧಿ ಸೇರಿಸಿದ ಪುರಾಣ ಹೇಳಿದ್ರೆ ಸ್ವಾಮಿ ಅಲ್ಲ. ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದರೆ ಅಚ್ಯುತನಪ್ಪ ಅಜನಪ್ಪ ಅವನೇ ಈ ಲೋಕದೋಡು ಶ್ರೇಷ್ಠನಪ್ಪ. ನಾವು ಶ್ರೇಷ್ಠ ಅನಿಸ್ಕೋಬೇಕಾದ್ರೆ ಅವು 3 ಆಸೆ ಇರಬೇಕು ಮಾನವನಲ್ಲೇ, ಆದ್ರೆ ದುರಾಸೆ ಇರಬಾರ್ದು. ನಾವೆಲ್ಲ ಒಮ್ಮೆ ಬಿಟ್ಟ ಹೋಗ್ತೀವಿ, ಮಠ ಕಟ್ಟಿಸೋರು ಬಿಟ್ಟು ಹೋಗ್ತೀವಿ, ಮಸೂತಿ ಕಟ್ಟಿಸೋರು ಬಿಟ್ಟು ಹೋಗ್ತೀವಿ, ಗುಡಿ ಕಟ್ಟಿಸೋರು ಬಿಟ್ಟು ಹೋಗ್ತೀವಿ. ದುರಾಸೆ ಮಾತ್ರ ಮಾಡಬಾರ್ದು. ನಾನು ಅಭಿಮಾನದಿಂದ ಹೇಳ್ತೇನೆ, ಏನು ಆಗಬೇಕು ಆಗಿರ್ತತಿ, ಏನು ನಡಿಬೇಕಾಗಬೇಕು ನಡೀತಿರ್ತತಿ. ನಮ್ಮನ್ನೆಲ್ಲ ಕಳಿಸ್ತಾನೆ ಪರಮಾತ್ಮ ಭೂಮಿ ಮೇಲೆ. ನಿನಗೆ ನೀಗಿದ್ದು ನೀ ಸೇವಾ ಮಾಡು, ನಿನ್ನ ಸಂಸಾರ ನೀ ಕಾಯ್ಕೋ, ನಿನ್ನ ಸಂಸಾರದೊಳಗೆ ನೀ ಗೆದಿ. ನಿನಗೆ ನಾನು ಆಶೀರ್ವಾದ ಕೊಡ್ತೀನಿ, ಆದ್ರೆ ಜನರ ಕಲ್ಯಾಣ ಮಾಡು. ನಿನ್ನ ಕೈಲಿಂದ ನಿನ್ನ ಹಸ್ತದಿಂದ ಜನರ ಕಲ್ಯಾಣ ಆಗೋರ್ದಾರ, ಅದು ಜನರ ಕಲ್ಯಾಣ ಮಾಡು. ನಿನಗೆ ದೃಢಷ್ಟು ಸೇವಾ ಮಾಡು, ಆದ್ರೆ ದುರಾಶೆ ಮಾಡಬೇಡ. ನನ್ನ ದೇವರು ದೊಡ್ಡಲಾಲ್ ಸವಲ್ಲಿ ಹೇಳಿದ ಮಾತಿದು. ದುರಾಶೆಗೆ ಬಿದ್ದು ಇದ್ದದ್ದು ಕಳ್ಕೊಂತಿ, ಇಲ್ಲದ ಕಳ್ಕೊಂತಿ, ನಿನ್ನ ಹೆಸರು ದೊಡ್ಡದು ಆಗೋದಿಲ್ಲ. ಕೊಡವ್ ನಾನಿದ್ದೀನಿ, ಹ್ಯಾಂಗೆ ಕೊಡ್ತೀನಿ, ಆದ್ರೆ ಆಸೆ ಇರಲಿ, ಊಟದ ಆಸೆ ಇರಲಿ, ಬದುಕಬೇಕನ್ನೋ ಆಸೆ ಇರಲಿ, ಆದ್ರೆ ದುರಾಸೆಗೆ ಬೀಳ್ಬೇಡಪ್ಪ. ಜನರ ಕಲ್ಯಾಣ ಮಾಡು. ನಾನು ನಿನ್ನ ಅಲ್ಲಿಗೆ ಮೇಲೆ ಇರ್ತೀನಿ, ನೀ ಏನು ಹೇಳಿದ್ರು ನಡೆಸಿಕೊಂಡವನಾದ್ದೀನಿ, ನೀನು ಬೂದಿ ಹಚ್ಚಿದವ್ರನ್ನ ಉಳಿಸೋವನಾದೀನಿ, ಆರಾಮ್ ಮಾಡೋವನಾದೀನಿ. ಆದ್ರೆ ನೀನು ಆಸೆಗೆ ಬೀಳ್ಬೇಡ, ದುರಾಸೆಗೆ ಬೀಳ್ಬೇಡ, ಜನರ ಸೇವೆ ಮಾಡು. ನಿನ್ನ ಮುಂದೆ ಬೆಳವಣಿಗೆ ಮಾಡತ್ತಿ. ಆದ್ರೆ ನೀನು ಏನು ಸೇವೆ ಮಾಡ್ತಿ, ಎಂದ ನೀ ತಪ್ಪು ಮಾಡ್ತಿ, ಮರುದಿವ್ಸ ನೀ ಇರುವುದಿಲ್ಲಪ್ಪ ಅಂತ ಹೇಳಿ ನನ್ನ ದೇವರು ದೊಡ್ಡಲಾಲ್ ಸವಡಿ ನನಗೆ. ಭಕ್ತರೇ, ಇದು 100ಕ್ಕೆ 100 ಸತ್ಯ. ನಮ್ಮ ತಂದೆಯವರು ದೇವರು ಹೇಳುವಾಗ ಅಗ್ನಿಯಾಗ ಹಾಸಿ ನನ್ನ ಕರ್ಕೊಂಡ್ ಬಂದಾಗ, ಮುಂದೆ ನೀನು ಬೆಳವಣಿಗೆ ಮಾಡದಿಪ್ಪ, ದುರಾಸೆಗೆ ಬೀಳ್ಬೇಡ, ಕೊಡವನಾನದೀನಿ, ನಾನು ಹೆಂಗೆ ದೊಡ್ಡವನು ಮಾಡ್ತೀನಿ. ನಿಮ್ಮ ತಂದೆ ಒಂದು ಪಟ್ಟು ಹೆಸರು ಬಂದು ಜಗತ್ತಿನ ತುಂಬ ನೀನು 10 ಪಟ್ಟು ಹೆಸರು ಬರೋದೈತಿ. ಎಂದ ನೀನು ತಪ್ಪು ಮಾಡ್ತಿ, ಮರದೋಸ್ತಿ ನಿನ್ನ ಮರಣಪ್ಪ ಅಂತ ಹೇಳ್ಬಿಟ್ಟ. ಭಕ್ತರೇ, ಈಗ ನಾನು ಸೇವಾ ಮಾಡಕತ್ತಿ 1981ರಿಂದ ನಮ್ಮ ತಂದೆಯ ಆಶೀರ್ವಾದದಿಂದ ಈ ಶರೀರ ಸೇವೆ ಮಾಡಕತ್ತೈತಿ. ಆಗ ನನ್ನ ಬಡತನದೊಳಗೆ ಸಾಕಷ್ಟು ಹಿಂದಿದ್ದಂಥ ಮನುಷ್ಯ ನಾನು. ಸಾಕಷ್ಟು ಆ ಊರಿಗೆ ನಾನು ಕಡು ಬಡತನದೊಳಗೆ ಹುಟ್ಟಿದವ.
ಅಂಥ ಒಂದು ದೊಡ್ಡಲಾಲ್ ಸಭೆಯಲ್ಲಿ ದೇವರ ಆಶೀರ್ವಾದ ಆದ ಕೂಡಲೇ ಬೆಂಕಿ ದಾಟಿಸಿದ ಕೂಡಲೇ ನಮ್ಮ ತಂದೆಯವರ ಆಶೀರ್ವಾದ ದೊಡ್ಡಲಾಲ್ ಸಭೆಯಲ್ಲಿ ಅವರ ಶಕ್ತಿ ಇವತ್ತಿನ ಮಿತಿಗೆ ಹ್ಯಾಂಗ ಕೂಡ್ಸೋಣ, ಹ್ಯಾಂಗ ಕೊಟ್ಟಣ, ಹ್ಯಾಂಗ ಮಾಡೋಣ ಅದು ನನಗೆ ಯಾವುದು ತಿಳಿಯವಲ್ಲ. ಭಕ್ತರ ಒಂದು ದೇವರಾಗಿ ನಿಂತರು. ನನಗೆ ಎಲ್ಲನೂ ನನಗೆ ಭಕ್ತರ ದಾನ ಮಾಡಿಕೊಟ್ರ. ಭಕ್ತರೇ ಇದು 100ಕ್ಕೆ 100 ಸತ್ಯವಾದ. ನಾನು ಯಾರಿಗೆ ಇಟ್ಟು ಖರ್ಚಾಗುತ್ತೆ, ಇದನ್ನು ತರ್ತೇನೆ, ಅದನ್ನು ತರ್ತೇನೆ, ಅದನ್ನು ಮಾಡ್ತೇನೆ, ಇದನ್ನು ಮಾಡ್ತೇನೆ, ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಹೇಳಿಲ್ಲ. ಈ ನಾಲಿಗೆ ನಿಮಗೆ ಚಲೋ ಆದ್ರೆ ಬರೀ, ನಿಮಗೆ ಚಲೋ ಆಗ್ಲಿಕ್ಕೆ ಬಿಡ್ರಿ. ನೀವು ನಂಬಿಕೆ ಇಟ್ಕೊಂಡು ಹೋಗ್ರಿ. ಸಾಯುತ್ತಂದ್ರೆ ಉಳಿಕೊಳ್ಳುತ್ತಿರ್ತೀನಿ. ನಂಬಿಕೆ ಇಟ್ಕೊಂಡು ಹೋಗ್ರಿ. ಮೊದಲು ನಿಮಗೆ ಚಲೋ ಆದ್ರೆ ಬರ್ರಿ. ನೀವು ಬೇಡಿಕೊಳ್ಳುತ್ತಿದ್ರೆ, ಹರಿಕೆ ಹೊತ್ತಿದ್ರೆ, ಮುಡುಪು ಕಟ್ಟಿದ್ರೆ, ಫಂಡ್ ಹಾಕಿದ್ರೆ, ಕಾಣಿಕೆ ಅನ್ನುವಂಥದ್ದು ಮುಟ್ಟಿಸ್ಬೇಕು ಅನ್ನೋದು ನಿಮಗೆ ಬಿಟ್ಟದ್ದು. ಯಾವಾಗ ಮುಟ್ಟಿಸ್ರಿ, ಯಾವಾಗ ಫಂಡ್ ಹಾಕ್ತೀರಿ ಹಾಕ್ರಿ, ಯಾವಾಗ ಬರ್ತೀರಿ ಬರ್ರಿ. ನೀವು ಬರಲಿಲ್ಲ ಅಂತ ಚಿಂತೆ ಮಾಡುವ ಅರ್ಧಲ್ಲ. ದೇವರೇ ಕಲಿಸ್ತಾನೆ ನಿಮ್ಮನ್ನ. ಅದಕ್ಕೆ ಆ ದೇವರ ಮಹಿಮಾ ನನಗೆ ಗೊತ್ತಾಗಲಿಲ್ಲ, ಭಕ್ತರ ಮಹಿಮಾ ಗೊತ್ತಾ. ಯಾಕೆ ಪ್ರತಿಯೊಂದಕ್ಕೂ ಭಕ್ತರ ಶಕ್ತಿ ಅಂದ್ರೆ ಅಷ್ಟಿಷ್ಟಲ್ಲ. ಯಾಕೆ ಗೇನು ಹೊಲ ಇಲ್ಲದವ, ಗೇನು ಮಣಿ ಇಲ್ಲದವ, 4 ಊರಾಗ 4 ಮಣಿ, ಹೆಬ್ಬಳ್ಳಿಯಾಗ 4 ಮಣಿ, ಹೆಬ್ಬಳ್ಳಿಯಾಗ ಒಂದು ದರ್ಗ, ಹೆಬ್ಬಳ್ಳಿಯಾಗ ಒಂದು ದೊಡ್ಡ ಮಣಿ. ಮತ್ತೀಗ ಕಲ್ಯಾಣ ಮಂದಿರ ಎಲ್ಲಾ ಭಕ್ತರಿಗೂ ಲಗ್ನ ಮಾಡಿಕೊಂಡಾಗ್ಯಾರ. ಕಲ್ಯಾಣ ಮಂದಿರ ಅಮೀನ್ಗಡದಾಗ ಒಂದು ಹೊಲ 10 ಎಕರೆ, ಅಲ್ಲಿ ಸಾಲಿ. ಈಗ SSLC ಮಟ್ಟ ಸಾಲಿ ನಡೆದೈತಿ. ಯಾರಿಗೆ ನಾವು ಪಟ್ಟಿ ಎತ್ತಿಲ್ಲ. ಭಕ್ತರೇ ಯಾರಿಗೇನು ದುಡ್ಡು ಕೊಡ್ರಿಪ್ಪ, ಹಿಂಗ್ ಮಾಡಕತ್ತೀನಿ ಅಂತ ಅಂದಿಲ್ಲ, ಕೈ ಒಡ್ಡಿಲ್ಲ. ಇಂಥದ್ದೊಂದು ಹೆಸರು ಒಳಗೆ ಕೆಲಸ ಮಾಡ್ತೀನಿಪ್ಪ, ವ್ರತ ಮಾಡ್ತೀನಿ, ಯಾವಾಗ ಮಾಡಿ ತೋರಿಸ್ತಾರೆ, ಮಾಡಿಸ್ರಿ ಅಂದ ಮಗನ ಹಿರಿಯರು ಮಾಡಿ ತೋರಿಸ್ಬಿಟ್ಟು. ದರ್ಗಾ ಹೆಬ್ಬಳ್ಳಿಗೆ ಒಂದು ದರ್ಗಾ ಮಾಡಬೇಕಪ್ಪ. ನಾನು ಜನತಾ ಪಲಾಂಡಾಗ ದೇವ್ರು ಹೇಳ್ಕೊಂತ ಬಂದೀನಿ, ಹೆಬ್ಬಳ್ಳಿಗೆ ಒಂದು ದರ್ಗಾ ಮಾಡಿಬಿಡ್ರಿ ಎಲ್ಲರೂ ಕೂಡಿ ಅಂದ್ರೆ ಬೂದಿ ಹಾಕಿ ಮುಹೂರ್ತ ಮಾಡಿದ್ರೆ ದರ್ಗಾ ತಯಾರಾಯ್ತು. 1.5 ಕೋಟಿ ದರ್ಗಾ. ಕಲ್ಯಾಣ ಮಂದಿರ ಮಾಡ್ಬೇಕಪ್ಪ. ಇಲ್ಲೇ ಎಲ್ಲಾ ಭಕ್ತರು ಬಂದು ವಸತಿ ಇದ್ದಾರೆ. ಮತ್ತು ಲಗ್ನ ಇಲ್ಲಿ 4 ಅಕ್ಕಿ ಕಾಳು ಹಾಕೊಂಡು ಹೋದ್ರೆ ಭಾಳ ಪುಣ್ಯ ಐತಿ ನೋಡ್ರಿ. ಅದೊಂದು ಮಾಡಿಬಿಡ್ರಿಪ್ಪ ಅಂದ್ರೆ ಅಂದ್ ಸ್ಪಾಟ್ ಅವತ್ತು ಮಾತಾಡಕತ್ತೀನಿ. ಇಂಥ ದಿವಸ ಚಲೋ ಐತಿ, ಪೂಜೆ ಮಾಡಿಬಿಡ್ರಿ ಅಜ್ಜಿಗಾನ. ಯಪ್ಪ ಮೊದಲು ನಮ್ದು 25 ಲಕ್ಷ ರೂಪಾಯಿ ತಗೊಂಡ್ಬಿಟ್ಟ. ಯಾರು ಗುಲ್ಬರ್ಗಾದಾಗಿದ್ದ ಬಂದಂಥ ರವಿ ಪಾಟೀಲ್, ಶಿವಲಿಂಗಪ್ಪ ಗೌಡ ಅವರಿಬ್ರು ಬಂದ್ರು ಗೆಳೆಯರು. ಅಪ್ಪ ಮೊದಲು ಮಾಡ್ಸ ಕಲ್ಯಾಣ ಮಂದಿರ, ಭಕ್ತರಿಗೆ ನ್ಯಾಳ ಆಗ್ಲಿ, ನಮ್ದು ಮೊದಲೇ ತಗೊಂಡ್ಬಿಡು ಅಂತ ಹೇಳಿ 25 ಲಕ್ಷ ರೂಪಾಯಿ ಬರ್ಕೊಂಡ್ಬಿಡ್ಯಾರ. ಆಗ ಇಬ್ರು ಮನುಷ್ಯಾಗ 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಕೊಟ್ಟವು. ಅದಕ್ಕೆ ಅದು ಶುರುವಾದ ಭಕ್ತರು. ಈಗ 5-6 ತಿಂಗಳದಾಗ ಈ ಮೊಹರಂಕ್ಕೆ ಒಂದು 2,000 ಭಕ್ತರ ಮಂದಿ ಒಳಗೆ ಬಚಾಗುವಂತ ಸ್ಥಾನ ಮಾಡಿದ್ರು. ಯಾಕೆ ಕೂಡಿದ್ರೆ ಮತ್ತೆ ಭಕ್ತರು ಗುಲ್ಬರ್ಗ ಗೌಡ ಕೊಟ್ಟ ನಾವೇನು ಕಮ್ಮಿ ಏನೋ ಅವ್ಗೆ ಶುರುವಾತ ಹಾಕಿ ಕೊಟ್ಟ ಅಂದ್ರೆ ಅಕ್ಕಿಗಿಂತ ಕಮ್ಮಿ ಏನೋ ಅಂತ ಹೆಣ್ಮಕ್ಳು ಶುರುವಾತ. ಈಗ ಶುರುವಾಗಿ ಭಕ್ತರಲ್ಲೇನೆ ಭಕ್ತರೇ ಮುಂದೆ ಬಂದ್ರು. ನಾನು ನೀ ಎಷ್ಟು ಕೊಟ್ಟಿವ, ನೀ ಎಷ್ಟು ಕೊಟ್ಟಿಪ್ಪ ಗೌಡ ಬಾ ಇಲ್ಲೇ. ನಮ್ಮ ಗುರುಗಳು ಅಂತಿರ್ತಾರೆ ಎಲ್ಲರಿಗೂ. ನಾನು ಅಂದಿಲ್ಲ, ಇವತ್ತಿಗೂ ಅದು ನನಗೆ ಗೊತ್ತಿಲ್ಲ. ಭಕ್ತರೇ ನನಗೆ ದೇವರು, ಭಕ್ತರೇ ನನ್ನ ಶಕ್ತಿ. ದೇವರು ಎಲ್ಲವನ್ನ ತೋರ್ಸಂತಂದ್ರೆ ನಾನು ತೋರ್ಸಕ್ ಆಗುದಿಲ್ಲ. ದೇವರಿಗೆ ಮಾತ್ರ 1000 ಹೆಸರಿದಾವು, 1000 ರೂಪದವು. ದೇವರು ಅನುರೇಣು ಗಣಗಾಕ್ಷನಲ್ಲಿ ಸರ್ವಂತರ್ಯಾಮಿ ಆಗ್ಯದನ. ದೇವರು ತೋರ್ಸಂದ್ರೆ ನಾ ಎಲ್ಲಿಂದ ತೋರಿಸಲಿ? ನಾ ತೋರಿಸೋದು ಆ ಬೂದಿ ನಂಬಿದಂಥ ನನ್ನ ಭಕ್ತರಲ್ಲೇ ಪರಮಾತ್ಮನ ತೋರಿಸ್ತೇನೆ. ಯಾಕೆ ಆ ಬೂದಿ ಅವರನ್ನು ಉದ್ಧಾರ ಮಾಡಿರ್ತಾರೆ. ಪರಮಾತ್ಮ ಅವರನ್ನ ಪ್ರೀತಿಯಿಂದ ಕರೆಸಿರ್ತಾನೆ. ಕರೆಸಿದಾಗ ಅವರು ಬಂದು ಪ್ರೀತಿಯಿಂದ ನನ್ನ ಹತ್ರ ಬಂದು ಸಕ್ಕರೆ ಹಂಚಿ ಎಲ್ಲ ಚಲೋ ದೇವಪ್ಪ ನನ್ನ ಪುಣ್ಯದಿಂದ ಈಗ ಹೋರಿಪ್ಪ ಇನ್ನೂ ಚಲೋ ಆಗುತ್ತೆ ಬಂದ್ಕೊಂತೀರಿ ನಂಬಿಕೊಂಡು ಹೋರಿ ಈಟ್ರ ಹೇಳಕ್ ಕಲ್ತೀನಿ ನಾ ಇಷ್ಟು ಮಾಡ್ತೀನಿ. ಅದಕ್ಕೆ ದೇವ್ರು ತೋರ್ಸಂದ್ರೆ ಎಲ್ಲಿ ತೋರ್ಸಕ್ ಆಗುದಿಲ್ಲ ಅಂತ ಪ್ರಹ್ಲಾದ ಮಾತ್ರ ಭಕ್ತ ಪ್ರಹ್ಲಾದ ಮಾತ್ರ ಕಮಲಾಗ ತೋರಿಸ್ತಾ. ಯಾಕೆ ಅವರು ಮಹಾ ತಪಸ್ವಿಗಳು, ಬ್ರಹ್ಮಜ್ಞಾನಿಗಳು. ಪ್ರಹ್ಲಾದ ಪರಮಾತ್ಮನ ಅವತಾರಿ. ನಾನೇ ಅವತಾರಿ, ಮಾನವ ಅವತಾರಿ. ಸಂಸಾರದೊಳಗೆ ಸಿಕ್ಕು, ಬಡತನದೊಳಗೆ ಸಿಕ್ಕು, ಒದ್ದಾಡಿ
ನನ್ನ 41ನೇ ವರ್ಷಕ್ಕೆ ಈ ಸೇವಾ ಸಿಕ್ಕತಿ ದೊಡ್ಡ ಸಾವಿರ 41ನೇ ವರ್ಷಕ್ಕೆ ಅಗ್ನಿ ಸಿಗದೀನಿ. ಮುಂದೀಗ ನನ್ನ ವಯಸ್ಸು 85. ಈ 85 ವರ್ಷದ ಈಗ 44 ವರ್ಷ ಒಂದು ಲಾಲ್ಸಾವಲ್ಲಿ ಸೇವಾ ಮಾಡೀನಿ, ಭಕ್ತರ ಸೇವಾ ಮಾಡೀನಿ. ಆದ್ರೆ ಎಲ್ಲಿ ಹೆಸರು ಕೆಟ್ಟಿಲ್ಲ. ಭಕ್ತರೇ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಮ್ಮ ಇದರಿಂತಿಯಿಂದ ಜನರು ಸೇವಾ ಮಾಡಲಿ. ಇದರಿಂತಿಯಿಂದ ಹೆಬ್ಬಳ್ಳಿ ಅರ್ಜುನ ಹೆಸರು ಜಗತ್ತಿನ ತುಂಬ ಬೆಳಗಲಿ. ಇನ್ನೂ ಎಷ್ಟು ಪರಮಾತ್ಮರಿಗೆ ಆರೋಗ್ಯ ಕೊಡಲಿ. ನಿಮ್ಮೆಲ್ಲರಿಗೂ ಸದ್ಬುದ್ಧಿ ಕೊಡಲಿ, ಸದ್ಗುಣ ಕೊಡಲಿ. ನಿಮ್ಮೆಲ್ಲರ ಕಷ್ಟ ಪರಿಹಾರ ಮಾಡಲಿ. ಎಲ್ಲ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಈ ಊರಿನ ಒಂದು ಎಲ್ಲ ಸಮಾಜದವರಿಗೆ ಅರ್ಜುನ ಒಂದು ಪ್ರೀತಿಯ ಒಂದು ಆಶೀರ್ವಾದ ಏನಪ್ಪ, ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲು ಗುರು. ತಾಯಿ ಮನಸ್ಸು ನೋಯಿಸ್ಬೇಡ್ರಿ, ತಾಯಿ ಕಣ್ಣೀರು ಹಾಕ್ಸ್ಬೇಡ್ರಿ. ಅದು ನಿಮ್ಮ ಮನೆತನಕ್ಕೆ ತಟ್ಟಿದ್ದಿರುತ್ತಪ್ಪ. ಅದನ್ನೊಂದು ನೀವು ನನ್ನ ಮಾತು ಪಾಲಿಸ್ರಿ. ತಾಯಿಗಿಂತ ಮಿಗಿಲಾದ ದೇವರಿಲ್ಲ. ಕೃಷ್ಣನ ಹಡದಾಕಿ ತಾಯಿನ, ಪರಮಾತ್ಮನ ಹಡದಾಕಿ ತಾಯಿನ, ವಿಷ್ಣು ಬ್ರಹ್ಮ ಮಹೇಶ್ವರ ಹಡದಾಕಿ ತಾಯಿನ, ಹಡದಾಕಿ ತಾಯಿ ತ್ಯಾಗಮಯಿ ಆಕಿ ತನ್ನ ಸಂಸಾರನ ಶರೀರನ ಒಂದು ಹರಿದು ಕೇಟ ಎಲ್ಲ ಜಗತ್ತು ರಕ್ಷಣಾ ಮಾಡ್ಯಾಳ, ಮಲಿ ಕೊಟ್ಟಾಳ, ಮೈ ತೊಳೆದಾಳ, ಮುಕುಳಿ ವರ್ಷಾಳ. ಇವತ್ತಿನ ಮಿತಿಗೆ ನನ್ನ ಮಗನ ಬಳ್ಳಿ ಹಬ್ಬಲಿ, ನನ್ನ ಮಗನ ಬಳ್ಳಿ ಹಬ್ಬಲಿ ಅಂತ ಬಡ್ಕೊಂಡು ದುಡ್ದಾಳ, ಲಗ್ನ ಮಾಡ್ಯಾಳ. ಮೊಮ್ಮಕ್ಕಳು ಕಾಣ್ಬೇಕಿನ ಮೊದಲ ಅವನ ಹೊಟ್ಟೆಲಿ ಅಂದಾಡಿ, ಇವನ ಹೊಟ್ಟೆಲಿ ಅಂದಾಡಿ. ಯಪ್ಪ ಆಕಿನೊಂದು ಆಗಲಿ ಯಪ್ಪ ಹೀಗೆ ಬದುಕದಕ್ಕೆ ತಾಯಿ ಅಷ್ಟೆಲ್ಲ ಮಾಡಿದ್ರು ದೌಡ್ ಕರ್ಕೋರ ಯಪ್ಪ ಅನ್ನೋದೊಂದು ಅಂತ ಗಾಳಿ ಹೊಡ್ಲಿ. ದೌಡ್ ಕರ್ಕೊಂಡ್ಬಿಡಿ ಯಪ್ಪ ಎಲ್ಲ ಮುಗಿದೈತಿ ನಂದು ಅನ್ನೋದಿಲ್ಲ. ನೋಡಿರ್ಬೇಕ್ರೆ ಒಂದೊಂದು ಮುದಿಕಾರ ಸ್ವಭಾವ ನೋಡ್ರಿ. ಎಷ್ಟಾಗ್ಯಾವ ನಿನಗೆ ಯಪ್ಪ 70, 80, 90 ಆಗಿರ್ಬೇಕು ಬಿಡು. ಹಂಗ್ರೆ ಏನೇ ಮಾಡಿಲ್ಲ ಇಲ್ಲಪ್ಪ ಅದು ಒಂದು ಕಣ್ಣಿಲ್ಲ ನೋಡ್ಬೇಕಂತೀನಿ. ಅದೇನು ಒಂದು ಅದೊಂದು 90 ಆದ್ರೂ ಅದು ಒಂದು ನೋಡ್ಬೇಕಂತಾರ. ಕಣ್ಣಿಲ್ಲ ಕಣ್ಣು ಕಾಣದೇ ಇದ್ರು ನೋಡ್ಬೇಕಂತಾರ. ಯಾಕ? ಆಸೆ. ಅದಕ್ಕೆ ತಾಯಿಯ ಆಸೆ, ತಾಯಿಯ ಮಮತೆ, ತಾಯಿಯ ಪ್ರೀತಿ ದೇವರಿಗಿಂತ ದೊಡ್ಡದು ತಾಯಿಯ ಆಶೀರ್ವಾದ. ಅದಕ್ಕೆ ಬಂಧುಗಳೇ, ನೀವು ಕೇಳಿರಿ, ಕೇಳಿದವರಿಗೆ ತಿಳಿಸ್ರಿ. ಹೆಬ್ಬಳ್ಳಿ ಬಂದ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅನ್ನ. ನೀವು ನಿಷೇಧಾಗಲಿ ಹುಷಾರಿದ್ದಾಗಲಿ ತಾಯಿ ಕಣ್ಣೀರು ಹಾಕ್ಸ್ಬೇಡ್ರಿ, ತಾಯಿ ಶಾಪಕ್ಕೆ ಗುರಿ ಹಾಕ್ಬೇಡ್ರಿ. ಆಕೆ ಕಣ್ಣೀರು ಹಾಕಿ ಯಾವ್ದಾರ ಒಂದು ನೋವಿನಾಗ ಏನಾರ ಒಂದು ಬೇದ್ ಬಿಟ್ರೆ ಅಂದ್ರೆ ಅದು ತಟ್ಟದ ಬಿಡುಗಡೆ ಇಲ್ಲ. ಎಲ್ಲರಿಗೂ ತಟ್ಟುತ್ತೆ, ನನಗೂ ತಟ್ಟುತ್ತೆ, ನಿಮಗೂ ತಟ್ಟುತ್ತೆ. ಹಂಗ ತಾಯಿಯ ಸೇವಾ ಭಾಳ ಮುಖ್ಯ. ತಾಯಿ ಸೇವಾ ಮಾಡಿದೀವಿ ಅಂದ್ರೆ ನಾವು ಆ ಪರಮಾತ್ಮ ಪಾರ್ವತಿ ಸೇವಾ ಮಾಡಿದಂಗೆ. ಅದಕ್ಕೆ ನೀವು ಎಲ್ಲರೂ ಈ ಹೆಬ್ಬಳ್ಳಿ ಅರ್ಜುನ ಮಾತಿಗೆ ಬೆಲೆ ಕೊಟ್ಟು ಇವತ್ತಿನ ದಿವಸ ನನ್ನ ಮಾತು ಪಾಲಿಸ್ತಾರೆ ಅಂತ ನಂಬಿನಿ. ಮತ್ತು ಈ ಮನೆತನಕ್ಕೆ ನಾನು 30 ವರ್ಷದಿಂದ ಬಂದಿದ್ದೆ. ಅವಾಗ ಈ ಭಾಗ್ಯ ಕಂಡಿದ್ದಿಲ್ಲ. ಹಂಗೋ ಇದ್ದ ಒಂದು ಸಣ್ಣ ಕೋಲ್ಯಾಗ ಹಂಗೋ ಜೀವನ ಮಾಡಿದ. ಅವಾಗ ನಾನು ಅವಾಗ ನೋಡಪ್ಪ, ಈ ಜಗದೊಳಗೆ ಬಿಡಕ್ಕೆ ಹೋಗ್ಬೇಡಿ. ಇವರ ನಿನ್ನ ಮನೆತನ ಬಳ್ಳಿ ಹಬ್ಬದ ಬಂಗಾರದ ಹೊಗಿನ ಹಾಸ್ತೀನಿ. ಆದ್ರೆ ನೀವು ಬಂದ್ಕೊಂತಿರೋ ಅಂತ ಇಷ್ಟು ಹೇಳಿದ್ದ ಅಜ್ಜ. ಅಂದಿನಿಂದ ಇವತ್ತಿವರೆಗೆ ಆದ್ರೂ ಅವ ನಂಬಿಕೆ ಬಿಟ್ಟಿಲ್ಲ, ಬರೋದು ಬಿಟ್ಟಿಲ್ಲ. ನನ್ನ ಪಾಲಿನ ದೇವರು ಯಾವ್ದಪ್ಪ ಅಂದ್ರೆ ಹೆಬ್ಬಳ್ಳಿ ಅಂತ ಅಂತ ಇವತ್ತಿನ ಮುಂದೆ ಹೇಳಿಬಿಟ್ಟ ಎಲ್ಲರಿಗೂ. ನಾನು ದೇವರಂತೂ ಆಗಿಲ್ಲ, ಮಾರ್ಗದರ್ಶಕ. ಒಂದು ಗುರುವಿನ ಒಂದು ತತ್ವದೊಳಗೆ ನಾ ಪ್ರತಿಯೊಬ್ಬ ಭಕ್ತರಿಗೆ ಅಲ್ಲೇ ಎಲ್ಲರ ಕಷ್ಟ ಸುಖ ಕೇಳ್ತೀನಿ, ಅದಕ್ಕೊಂದು ದಾರಿ ಹುಡುಕ್ತೀನಿ, ಅದನ್ನು ಆರಾಮ ಮಾಡೋ ಪ್ರಯತ್ನ ಮಾಡ್ತೀನಿ, ಉಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಇಂಥವೆಲ್ಲ ಸೇವಾ ಮಾಡಕತ್ತೆ ನಾ ಪರಮಾತ್ಮ ಸೇವಾ ಮಾಡ್ತೀನಿ. ಭಕ್ತರೇ, ನಿಮ್ಮೆಲ್ಲರಿಗೂ ಇವತ್ತಿನ ದಿವಸ ಈ ಹೆಬ್ಬಳ್ಳಿ ಹಬ್ಬ ಇಷ್ಟೊತ್ತನ ಶಾಂತ ರೀತಿಯಿಂದ ಕೊಟ್ಟುಕೊಂಡು ಈ ಒಂದು ಹತ್ಯೆನ ಜಗದಾಗೆ ಈ ಒಂದು ಬೇಕಾದಷ್ಟಾದ್ರೂ ಮತ್ತೊಂದು ಕಡೆ ಲಕ್ಷ್ಯ ಕೊಡುವಲ್ರಿ. ಹೆಬ್ಬಳ್ಳಿ 10 ಕಡೆನೂ ಆಸೆ. ಇದು ಒಂದೇ ಊರಲ್ಲಪ್ಪ, ಎಲ್ಲ ಊರಿಗೂ ಈ ರೀತಿ ಪ್ರೀತಿ ಕಾಯ್ಕೊಂಡ ಹೆಬ್ಬಳ್ಳಿ ಅಂತ. ನಾಳೆಗೆ ಅಲ್ಲಿ ಯಮನೂರ್ ಹತ್ರ ಕೊರಟೆ ಅಂತ ಐತಿ. ನಾಳೆ ಯಮನೂರ್ ಹತ್ರ ಒಂದು ಕೊರಟೆ ಅಂತ ಐತಿ. ನಾಳೆಗೆಲ್ಲ ದೊಡ್ಡ ಮೀಟಿಂಗ್ ಇಟ್ಟಾರ. ಪ್ರಹ್ಲಾದ್ ಜೋಶಿ ಅವರು ಬರ್ತಾರಲ್ಲಿ, ಎಲ್ಲ ರಾಜಕೀಯವರು ಬರ್ತಾರಲ್ಲಿ. ಹೆಬ್ಬಳ್ಳಿ ಮಾಡಿದ ಪವಾಡಕ್ಕೆ ಅಂಥ ಒಂದು ಶಕ್ತಿ ನಾಳಿನ ದಿವಸನ ಐತಿ. ಯಾಕೆ ನಾಳಿಂದ 10 ಜಾರದಕ್ಕೆ ಅವರು ಕೊರಟೆ ಅವರು
ಹಿಂದೂ ಸಮಾಜದವರು ದೊಡ್ಡ ಪ್ರೀತಿ ನನ್ನ ಮೇಲೆ. ಅಲ್ಲಿ ರೆಡ್ಡಾರ ಮಂದಿ ಭಯಂಕರ ಐತೆ, ಅಲ್ಲಿ ಲಿಂಗಾಯತ ಮಂದಿ ಭಯಂಕರ ಐತಿ, 1000 ಮಂದಿ ಒಂದು 4 ಮನೆ ಅದಾವಲ್ಲಿ. ಅಂಥ ಊರಾಗ ಭಕ್ತರೇ ಮಸೀದಿ ಇದ್ದಿದ್ದಿಲ್ಲ. ಅಭಿಮಾನದಿಂದ ಹೇಳ್ತೀನಿ, ಮಸೀದಿ ಇದ್ದಿದ್ದಿಲ್ಲ. ಈಗ 3 ವರ್ಷದಿಂದ ಮಸೂತಿ ಕಟ್ಟಿದ್ರೆ ಇದನ್ನ ಮಸೂತಿ ಕಟ್ಟಿಸಿಗೌಡ, ನಾ ಹೇಳ್ತೀನಿ ಕೇಳ, ಇದು ತಯಾರಾದ ನಿಮ್ಮ ಊರಿಗೆ ಬಂಗಾರದಿಗೆ ಹಾಸ್ತೀನಿ ಕಟ್ಟಿಸ ಮಸೂತಿ ಅಂತಂದ್ರೆ, ಹೋದ ವರ್ಷ ಅವ್ರು ಬೆಳ್ಕೊಂಡಂತ ಬೆಳೆಸುವಾಗ ಯಾರೂ ಬೆಳ್ಕೊಂಡಿಲ್ಲ, ಅವ್ರ ಹೆಸರು ಪಡ್ಕೊಂಡ ಹೆಸರು ಯಾವುದಿಲ್ಲ. ಆ ಪ್ರಕಾರ ಹೋದ ವರ್ಷ ಬರೀ ಒಬ್ಬ ಗೌಡನು ನೀವು ಬಂಡತನ ಅಂತೀರಿ, ಅವನು ಗೌಡನ ಕೇಳಬೇಕು, ಆ ಗೌಡನ ಮನೆ ನೋಡ್ಬೇಕು ನೀವು ಹೋಗಿ. ಅಲ್ಲಿ ಕನಿಷ್ಠ ಮನೆ ಗೌಡನ ಮನೆಗೆ ಒಂದು 2,000-3,000 ಜನ ಗಪ್ಪ ಆಗುತ್ತೆ ಅಂಥ ಮನೆ. ಗೆರೆಯನ್ನು ಗೌಡ್ರ ಮನೆ. ಅವರೆಲ್ಲರೂ ಬರೀ ಹೆಬ್ಬಳ್ಳಿ ಮಾತಿಗೆ ಬೆಲೆ ಕೊಟ್ಟು ದೊಡ್ಡ ದೊಡ್ಡವರು ರೈತರು ಆ ಗೌಡ ಮನಸ್ಸು ಮಾಡಿ ದರ್ಗಾ ಕಟ್ಟಿಸ್ಬೇಕು. ದರ್ಗಾ ಕಟ್ಟಿಸಿಂದ ಮೊಹರಮ್ಮದ ಮುಂದೆ ಕರ್ಕೊಂಡು ಹೋದ್ರು. ಎಲ್ಲ ದರ್ಗಾ ತಯಾರು ಮಾಡಿವಪ್ಪ, ನೀ ಹೇಳ್ದಂಗೆ ಎಲ್ಲ ರೆಡಿ ಆಗೈತಿ, ಒಂದಿಟ್ಟು ಬಂದು ಹೋಗಿ ನಮಗೆ ಮುಂದೊಂದು ದಾರಿ ತೋರಿಸಂದ ಗೌಡ. ಬರ್ತೀನಪ್ಪ, ಇಡೀ ಊರಿಗೆ ಕೂಡ್ಸಾನ, ಅವತ್ತು ಇಡೀ ಊರಿಗೆ ಕೂಡ್ಸಾನ, ಮೊದಲು ದೊಡ್ಡ ಪ್ರಸಾದ ಇಟ್ಟಾನ. ದೇವ್ರು ತಯಾರಾಗಬೇಕಲ್ಲ, ದೇವ್ರು ತಯಾರಾಗ್ಲಿಕ್ಕಾದ್ರೆ ದೇವ್ರ ಮೊದಲು ದರ್ಗಾ ಅಂತ. ಅಲ್ಲಿ ಹೋಗಿ ಅಜ್ಜ ನಿಂತು ದರ್ಗಾದಾಗ ನಿಂತು ಅಜ್ಜ ಹೇಳ್ತಾನೆ, 3 ಕುದುರೆ ಕೊಡ್ತೀನಿ, 1 ಕುದುರೆಗೆ ಬಾಯಿ ಕೊಡುದಿಲ್ಲ, 2 ಮಾತ್ರ ಕುದುರೆ ಬಾಳ್ ಚಲೋ ಅದಪ್ಪ ಅಂತ ಹೇಳಿ ಯಾರ ಹುಡುಗಿ ದುಬ್ಬ ಚಾಪಡಿಸ್ತಾನ ಅವರಿಗೆ ದೇವ್ರು ಬಂದ್ಬಿಟ್ಟು. ಹ್ಯಾಂಗ ಹುಡುಕ್ಯಾನ ಅವ್ರು ಯಾವ ಜಾತಿಯವ್ರು ನಮ್ಗೇನು ಗೊತ್ತು, ಆ ಊರು ಯಾವ್ದು ನಮ್ಮ ಊರು ಯಾವ್ದು, ಕಂಡಾಪಟ್ಟೆ ಮಂದಿ ಕೂಡೈತಿ. ಅಜ್ಜ ದರ್ಗಾದಾಗಿಂದ ದಡದ ಹೊಲವನ್ನು ಯಾವ ಹುಡುಗ ದುಬ್ಬ ಚಾಪಡಿಸ್ತಾನ ಅವಾಗ ಈ ವರ್ಷ ಬೆಂಕಿ ಆದ ದೇವ್ರು ಹೇಳಿ. ಮತ್ತೊಂದು ಹುಡುಗಿ ಯಾವ ಚಾಪಡಿಸ್ತಾನ ಅವಾಗ ಬೆಂಕಿ ಆದ ದೇವ್ರು ಹೇಳಿ. ಮತ್ತೊಬ್ಬಗೆ ಹೇಳ್ದ, ಅವು ಯಾವ ಜಾತಿವು ನನಗೇನು ಗೊತ್ತು. ಒಂದು ರೆಡ್ಡಾರ್ ಹುಡುಗ, ಒಂದು ಬಣಜಿಗಾರ ಹುಡುಗ, ಒಂದು ಸಾಬ್ರ ಹುಡುಗ. ಹಿಂಗೆ ಕೂಡ್ಸಂಡು ನೋಡಿದ್ವಿ ದೇವ್ರಲ್ಲಿ. ಹಿಂಗೆ ಕೂಡಿಸಿದ. ಈ ವರ್ಷ ಮೊಹರಂ ಅಷ್ಟಿಷ್ಟಲ್ಲ, ಆ ರೀತಿ ಮಾಡಿಬಿಟ್ರಲ್ಲ. ಯಾಕೆ ಗೌಡ್ರ ಮಗ್ಗ ಬಂದ್ಬಿಡೋದಿಲ್ಲ ದೇವ್ರು, ಭಯಂಕರ ಮಾಡ್ಯಾನ್ರಿ ಕೆಲಸ. ಅವ್ರು ಶೆಟ್ಟಿ ಇದ್ನಲ್ಲ, ಶೆಟ್ಟಿ ಮಗ್ಗು ಅಂತ ದುಬ್ಬ ತಪ್ಪಿಸ್ಕೊಂಡೆ, ಅವನು ಜಿಗಿದ್ ಬಿಟ್ಟಿದ್ರೆ ಬೆಂಕಿ, ಅವನು ದೇವ್ರು ಹೇಳ್ತಾನೆ, ಅವನು ಸರು. ಅದು ಸಾಬ್ರದ ಒಂದು ದೇವ್ರು ತಯಾರಾಗೇ ಬಿಡ್ತಾರೆ. ಹೀಗಾಗಿ ಈ ವರ್ಷ ಮೊಹರಂ ಅಲ್ಲೇ ಬಹಳ ವಿಜೃಂಭಣೆ ಆಗೈತಿ. ಅದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಮತ್ತು ಅಲ್ಲೇ ನಮ್ಮ ನವಲಗುಂದ ಕೋಮರೆಡ್ಡಿ, ನವಲಗುಂದ ಕೋಮರೆಡ್ಡಿ ಮತ್ತು ಒಂದು 5 ಮಂದಿ ಮಿನಿಸ್ಟರ್ ಬರ್ತಾರೆ. ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿ ವತಿಯಿಂದ ಬರ್ತಾರೆ. ಹಿಂಗೆ ಕೆಲವು ಮಂದಿ ಕಳಿಸ್ಯಾರ ಅವ್ರು, 7-8 ಮಂದಿ ಈ ಸದ್ಗುರುಗಳನ್ನು ಕಳಿಸ್ತಾರೆ. ನಾನೇನು ದಿವಸ ಈ ಅಜ್ಜನ ನನಗೆ ಎಷ್ಟು ಹೇಳಿದ್ರು ಕಮ್ಮಿ ಐತಿ. ಆ ದೊಡ್ಡಲಾಲ್ ಸಾವನಿ ಆಶೀರ್ವಾದ ಇಷ್ಟೆಲ್ಲ ಆಗ್ಬೇಕಾದ್ರೆ, ಆದ್ರೆ ದೊಡ್ಡಲಾಲ್ ಸಾವನಿ ಅವ ನನ್ನ ಕೊನೆಯ ಉಸಿರು ಹೋಗೋ ಮಟನು ಅವನ ಬೂದಿಯ ಮಹಿಮಾ, ಅವನ ಬೂದಿಯ ವರ್ಣನ ಎಷ್ಟು ಹೇಳಿದ್ರು ಕಮ್ಮಿ ಐತಿ. ಆದ್ರೆ ನಾಳಿನ ದಿವಸ ನಿಮ್ಮೆಲ್ಲರ ಆಶೀರ್ವಾದ, ಎಲ್ಲ ಜಗತ್ತಿನ ಭಕ್ತರ ಆಶೀರ್ವಾದ. ಪ್ರಹ್ಲಾದ್ ಜೋಶಿ ಅವರು ಈ ವರ್ಷ ಈ ಅಜ್ಜನ ದಿಲ್ಲಿ ಕರೆಸೋದ್ರ. ದಿಲ್ಲಿ ಕರೆಸಿ ಈ ಅಜ್ಜಿಗೆ ಪದ್ಮಭೂಷಣ ಅಂದ್ರೆ ರಾಷ್ಟ್ರ ಪ್ರಶಸ್ತಿ ಕೊಡಿಸೋದ. ಇದೇ ಮುಂದಿನ ತಿಂಗಳ ಆಗಸ್ಟ್ 15ರಿಂದ ನಮಗೆ ಮುಂದಿರ್ತ ಆರ್ಡರ್ ಬರ್ತೈತಿ, ಮುಂದಿರ್ತ ಕಾಗದ ಬರ್ತಾವೆ. ನಮಗೆ ಯಾರ್ಯಾರು ಈ ಚಾಯ್ಸ್ ಮಾಡ್ಯಾರ ಕರ್ನಾಟಕದ ವತಿಯಿಂದ, ನಮ್ಮ ಧಾರವಾಡ ಜಿಲ್ಲಾ, ಬಾಗಲಕೋಟೆ ಜಿಲ್ಲಾ, ಇವು 4 ಬೆಳಗಾವಿ ಜಿಲ್ಲಾ, 4 ಜಿಲ್ಲಾದ ವತಿಯಿಂದ ಹೆಬ್ಬಳ್ಳಿ ಅದನ್ನು ಆರಿಸ್ಯಾರ. ಅದು ಎಲ್ಲದೂ ನನ್ನ ಭಕ್ತರ ಪ್ರೀತಿಯ ಆಶೀರ್ವಾದ. ಅದು ಎಲ್ಲದಕ್ಕೂ ನನ್ನ ಹಡದ ತಾಯಿಯ ಆಶೀರ್ವಾದ. ಅದು ಎಲ್ಲದಕ್ಕೂ
ನನ್ನ ಈ ಹಂತಕ್ಕೆ ತಂದು ನಿಂದಿರಿಸಿದಂಥ ಸದ್ಗುರು ದೊಡ್ಡಲಾಲ್ ಸಾಬರಿ ಆಶೀರ್ವಾದ. ಇದು ಎಲ್ಲದಕ್ಕೂ ಮಿಗಿಲಾಗಿ ಎಲ್ಲದಕ್ಕಿಂತ ಹೆಚ್ಚಿನ ಹಡ ತಂದೆಗಿಂತ ಪಡ ತಂದೆನೇ ಹೆಚ್ಚನ್ನುವಂತ ಏನು ಶಾಸ್ತ್ರ ಐತಿ, ಹಾಗೆ ನನ್ನ ಪಡ ತಂದೆ ಆಶೀರ್ವಾದ ಮೊದಲನೇ ಜಗತ್ತಿನೊಳಗೆ ಭಕ್ತರೇ ದಿಲ್ಲಿಗೆ ಹೋಗಿ ಈ ನಮ್ಮ ಕರ್ನಾಟಕದ 4-5 ಜಿಲ್ಲಾದ ವತಿಯಿಂದ ರಾಷ್ಟ್ರ ಪದ್ಮಭೂಷಣ ಪ್ರಶಸ್ತಿ ಸಿಗುವುದೈತಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇದರಂತೆ ಅರ್ಜುನ ಹೆಸರು ಜಗತ್ತಿಂಬ ಇನ್ನೂ ಬೆಳೀಲಿ, ಅವಾಗ ಆಯುಷ್ಯ ಆರೋಗ್ಯ ಕೊಡು ಪರಮಾತ್ಮ ಅಂತ ನೀವು ನೆನೆಸ್ರಿ. ನಾನು ನನ್ನ ಭಕ್ತರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಕೊಡಪ್ಪ, ನನ್ನ ಭಕ್ತರ ಕಷ್ಟ ಪರಿಹಾರ ಮಾಡು, ನನ್ನ ಭಕ್ತರಿಗೆ ಒಳ್ಳೇದು ಮಾಡು, ಅವರಿಗೆ ಸುಖ ಶಾಂತಿ ಸಮಾಧಾನ ಕೊಡು, ಅವರ ಮನೆತನದಲ್ಲಿ ಅನ್ನ ಪ್ರಸಾದಕ್ಕೆ ಕೊರತೆ ಮಾಡಬೇಡ, ಅವರ ಮನೆತನದಲ್ಲಿ ಯಾವಾಗಲೂ ಲಕ್ಷ್ಮಿ ಸಾಕಷ್ಟು ಕೊಡು, ಆ ದುಶ್ಚಟಗಳ ದುರಾಶೆಗಳ ಬಿಡಿಸ್ಬಿಡು ಅವರನ್ನ ಪರಮಾತ್ಮ ಒಳ್ಳೆ ಮಾರ್ಗ ತಗೊಂಡ್ಬಂದು ಅವರು ಸದ್ಗುಣಿಗಳನ್ನ ಮಾಡಿ ಸದ್ಬುದ್ಧಿ ಕೊಟ್ಟು ಎಲ್ಲ ಸಮಾಜದೊಳಗೆ ಒಳ್ಳೆ ಮಾನವರಾಗಿ ಬಾಳುವಂತೆ ಮಾಡು ಪರಮಾತ್ಮ ಅಂತೇಳಿ ನಾ ಬೇಡ್ಕೊಂತೀನಿ. ಇವತ್ತಿನ ದಿವಸ ಅರ್ಜುನ ಮಾತು ತಪ್ಪಾಗಿದ್ರೆ ಏನೋ ಆಗಿದ್ರು ಕ್ಷಮಾ ಮಾಡ್ರಿ. ತಾಯಿಗಳಾಗಲಿ, ಗುರು ಹಿರಿಯರಾಗಲಿ, ಗುರು ಆಗಲಿ ಕ್ಷಮಾ ಮಾಡ್ರಿ. ನನ್ನ ತಾಯಿ ಮಾತು ನನಗೆ ಬಿಟ್ಟುಕೊಡ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.